ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅವರ ಆಸ್ಪತ್ರೆಯಲ್ಲಿ 16 ಜನ ಸಾಲುಗಟ್ಟಿ ನಿಂತಿದ್ದರು. ಎಲ್ಲರೂ ಬಡವರು. ಬಸಲಿಂಗ ಕಾಯ್ತಾ ಕೂತ. ಈಗ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನನ್ನು ಭೇಟಿ ಮಾಡಲಿಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾನೆ. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದೆ ಇರತಕ್ಕಂಥ ವೈದ್ಯರು. ಅವರ ಆಸ್ಪತ್ರೆಯಲ್ಲಿ 16 ಜನ ಸಾಲುಗಟ್ಟಿ ನಿಂತಿರ್ತಾರೆ. ಸೊ ಖಾಸಗಿ ಆಸ್ಪತ್ರೆಯಲ್ಲಿ ಆದರೆ ಅವ್ರಿಗೆ ಟೋಕನ್ ಕೊಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ಕೊಂಡಿರ್ತಾರೆ, ಟೋಕನ್ ವ್ಯವಸ್ಥೆ ಇರ್ತದೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಥ ವ್ಯವಸ್ಥೆ ಇರಲಿಲ್ಲ. ಯಾರು ಮೊದಲು ಬರ್ತಾರೋ ಅವರು ಕ್ಯೂನಲ್ಲಿ ನಿಂತ್ಕೊಳ್ತಾರೆ, ಸರದಿ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ಹೀಗೆ ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಬಡವರಿದ್ದಾರೆ. ಎಲ್ಲರೂ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಬಸಲಿಂಗ ಕೂಡ ಬರ್ತಾನೆ, ತನ್ನ ಸರದಿಗಾಗಿ ಕಾಯ್ತಾನೆ. ತನ್ನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ಬಂದು ನಿಂತ್ಕೊಳ್ತಾನೆ. ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ತನ್ನ ಎಲ್ಲ ಕಷ್ಟಗಳನ್ನು ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಹೇಳ್ಕೊಳ್ತಾನೆ. ತಾನು ಉಳುಮೆ ಮಾಡ್ತಕ್ಕಂಥದ್ದು, ಉಳುಮೆ ಮಾಡುವಾಗ ಬರ್ತಕ್ಕಂಥ ಸಮಸ್ಯೆಗಳು, ತನ್ನ ಕಳ್ಳ ಎತ್ತುಗಳು, ಮಗುವಿಗೆ ಹುಷಾರಿಲ್ಲದೆ ಇರತಕ್ಕಂಥದ್ದು, ಅದನ್ನು ಸಾಟಿ ಮಾಡಬೇಕಾಗಿರ್ತಕ್ಕಂಥದ್ದು, ತನ್ನ ಕಣ್ಣು ನೋವು, ಎಲ್ಲ ವಿಚಾರಗಳನ್ನು ತಿಮ್ಮಪ್ಪನವರ ಬಳಿ ತೋಡಿಕೊಂಡ ಅಂತ ಅಂದರೆ ಹೇಳಿಕೊಂಡ. ತೋಡು ಅನ್ನೋದು ಅಂತ ಬಂದಾಗ, ತೋಡು ಅಂತಂದರೆ ನಾವು ಇನ್ನೊಂದು ಅರ್ಥದಲ್ಲಿ ತೋಡು ಅಂತಂದರೆ ಬಗೆ ಅಂತ ಬರ್ತದೆ, ಬಗೆಯದು ಅಂತ, ಗುಂಡಿ ತೋಡು ಅಂತೀವಲ್ಲ. ಇಲ್ಲಿ ತೋಡು ಅಂತಂದರೆ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡ, ವಿನಂತಿಸಿಕೊಂಡ, ಅದನ್ನೆಲ್ಲವನ್ನ ಮನವಿ ಮಾಡಿಕೊಂಡ, ಹೇಳ್ಕೊಂಡ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳಿದ. ಈ ಎಲ್ಲ ಸಮಸ್ಯೆಗಳ ಜೊತೆಗೆ ನನ್ನ ಎಡಗಣ್ಣಿನ ನೋವೇನಿದೆ, ನಿದ್ದೆಯನ್ನೇ ಮಾಡಲಿಕ್ಕಾಗ್ತಾ ಇಲ್ಲ, ನೆಮ್ಮದಿಯನ್ನೆಲ್ಲ ಕೆಡಿಸ್ಬಿಟ್ಟಿದೆ, ಎಲ್ಲ ವಿವರವನ್ನು ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೇಳ್ಕೊಳ್ತಾನೆ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು ಬಸಲಿಂಗನ ದೃಷ್ಟಿಯ ಅಳತೆ, ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ಈಗ ಬಸಲಿಂಗನ ಸಮಸ್ಯೆಗಳನ್ನೆಲ್ಲ ಆಲಿಸಿದಂಥ, ಕೇಳದಂಥ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಪರೀಕ್ಷೆ ಮಾಡ್ತಾರೆ. ಅವರ ಸೂಟಿಯಾದ, ಚುರುಕಾದ ಬೆರಳುಗಳು ಅವನ ಕಣ್ಣಿನ ರೆಪ್ಪೆಯನ್ನು ಅಗಲಿಸಿ ನೋಡಿ ಪರೀಕ್ಷೆ ಮಾಡಿದ್ರು. ಆ ನೋವಿನ ಕಾರಣಕ್ಕಾಗಿ ಹುಡುಕಾಟ ಮಾಡಿದ್ರು. ಕೊನೆಗೆ ಅವನ ದೃಷ್ಟಿಯ ಅಳತೆಯನ್ನು, ಸ್ಪಷ್ಟತೆಯನ್ನು ನೋಡಿ ಆ ಕಾರಣವನ್ನು ಹುಡುಕಿ ಕೊನೆಗೆ ಹೇಳ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ಬಸಲಿಂಗ, ನಿನ್ನ ಕಣ್ಣು ಸರಿ ಹೋಗುತ್ತಪ್ಪ, ಆದರೆ ಒಂದು ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಹೇಳಿ ಬಸಲಿಂಗನನ್ನು ಕೇಳ್ತಾರೆ. ಆಗ ಬಸಲಿಂಗ ಹೇಳ್ತಾನೆ, ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ನೋಡಿದ. ಆಪರೇಷನ್ ಆದರೆ ನನ್ನ ಕಣ್ಣು ಸರಿ ಹೋಗುತ್ತಾ ಸರ್ ಅನ್ನೋ ರೀತಿಯಲ್ಲಿ ಡಾಕ್ಟ್ರನ್ನ ಆತ ನೋಡ್ದ. ಡಾಕ್ಟ್ರ್ ಹೇಳಿ ಕಳಿಸ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ನಿನಗೆ ಆಪರೇಷನ್ ಆಗಬೇಕು, ಖಂಡಿತ ಸರಿ ಹೋಗುತ್ತೆ ಅಂಥೇಳಿ ಬಸಲಿಂಗನಿಗೆ ವಿಶ್ವಾಸವನ್ನು ತುಂಬುತ್ತಾರೆ. ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡ. ಬಸಲಿಂಗನ ಜೊತೆ ಆಡಿದಂಥ ಮಾತುಕತೆ ಇದೆಯಲ್ಲ, ಅದು ತಿಮ್ಮಪ್ಪ ಆಡಿದಂಥ ಮಾತುಗಳು ಬಸಲಿಂಗನಲ್ಲಿ ಹೆಚ್ಚು ಭರವಸೆಯನ್ನು ಹುಟ್ಟಿಸಿದ್ವು. ಯಾಕೆಂತಂದರೆ ಇವತ್ತಿನ ಕಾಲದ ಡಾಕ್ಟ್ರುಗಳ ಒಂದು ವೈಖರಿಯನ್ನು, ಶೈಲಿಯನ್ನು, ಕೆಲಸದ ಶೈಲಿಯನ್ನು ನೋಡಿದ್ರೆ ಕೆಲವು ಡಾಕ್ಟ್ರುಗಳು ಮಾತನಾಡೋದಿರಲಿ, ರೋಗಿಯನ್ನು ಮುಟ್ಲಿಕ್ಕೂ ಕೂಡ ಹಿಂಜರಿತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ಆದರೆ ಈ ಡಾಕ್ಟರು ಅವನ ಎಲ್ಲ ಸನ್ನಿವೇಶಗಳನ್ನು, ಸಮಸ್ಯೆಗಳನ್ನು ಕೂಲಂಕುಷವಾಗಿ ಕೇಳಿ ಪರಿಶೀಲಿಸಿ ಅವನಿಗೆ ಮನಸ್ಸಿನಲ್ಲಿ ವಿಶ್ವಾಸ ಬರುವಂತೆ ಸಮಾಧಾನದ ಮಾತುಗಳನ್ನು ಆಡ್ತಾರೆ. ಅವನನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸ್ತಾರೆ. ಆಪರೇಷನ್ ಮಾಡಿದ್ರೆ ಖಂಡಿತ ನಿನ್ನ ಕಣ್ಣು ಸರಿ ಹೋಗುತ್ತೆ ಅನ್ನುವ ವಿಶ್ವಾಸ ಬರುವಂತೆ ಮಾತನಾಡ್ತಾರೆ. ಇದು ಬಸಲಿಂಗನಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗ್ತದೆ. ಅದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಕೊಳ್ತಾನೆ. ಸೀದಾ ಮನೆಗೆ ಬರ್ತಾನೆ. ಸಿದ್ಲಿಂಗಿ ಕೇಳ್ತಾಳೆ, ಎಲ್ಲಿ ಹೋಗಿದ್ದೆ ಏನು ಅಂತ ಕೇಳಿದಾಗ ಅವನು ಡಾಕ್ಟ್ರ ಹೆಸರನ್ನು ಮಾತ್ರ ಹೇಳ್ತಾನೆ. ಡಾಕ್ಟರ್ ತಿಮ್ಮಪ್ಪ ಅಂತ ಇದ್ದಾರೆ, ತಿಮ್ಮಪ್ಪನವ್ರ ಹತ್ರ ನಾನು ಹೋಗಿ ಕಣ್ಣನ್ನು
ತೋರಿಸ್ಕೊಂಬಂದೆ ಅಂತ ಹೇಳ್ತಾನೆ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ. ಇನ್ನುಳಿದ ಇತರೆ ವಿಚಾರಗಳನ್ನು ಸಿದ್ಧಲಿಂಗಿಗೆ ಹೇಳುವ ಉತ್ಸಾಹ ಅವನಲ್ಲಿ ಉಳಿದಿರಲಿಲ್ಲ. ಯಾಕೆ ಅಂತಂತಂದರೆ ಈ ಸಿದ್ಧಲಿಂಗಿ ಸ್ವಲ್ಪ ಉಡಾಪೆಯಾಗಿ ಮಾತಾಡ್ತಾಳೆ. ಯಾಕೆ ಅಂತಂದರೆ ಹಿಂದೆ ಕಣ್ಣು ದೃಷ್ಟಿನ ಕಡಿಮೆ ಆಗ್ತಾ ಇದೆ ಅಂತಂದರೆ ಅವಳು ನಂಬೋದೇ ಇಲ್ಲ. ಇದು ನಿನ್ನ ಭ್ರಮೆ, ಇದು ನಿನ್ನ ಕಲ್ಪನೆ, ಹಾಗೆ ನೀನು ಕಾಣಲ್ಲ ಅಂದ್ಕೊಂಡ್ರೆ ಆ ಕಣ್ಣೇ ಕಾಣಿಸೋದಿಲ್ಲ, ಹಾಗೆ ಹೇಗೆ ಮಾತಾಡ್ತಾಳೆ. ಹಾಗಾಗಿ ಇವಳ ಹತ್ರ ಬೇರೆ ಮಾತಾಡಿದ್ರೆ ಮತ್ತೆ ಇದ್ರ ಬಗ್ಗೆ ಉಡಾಪೆಯನ್ನು ತೆಗಿತಾಳೆ. ಅದಕ್ಕೋಸ್ಕರ ಬಸಲಿಂಗ ಬೇರೆ ವಿಚಾರವನ್ನು ಹೇಳೋದಿಲ್ಲ, ಡಾಕ್ಟ್ರ್ ಅಷ್ಟೇ ಹೇಳ್ತಾನೆ. ಮರುದಿನ ಹಕ್ಕೆ ಹಿತ್ತಿಲು ನೀರು ನಡೆಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ಮರುದಿನ ಬೆಳಗ್ಗೆ ಹಕ್ಕೆ ಅಂತಂತಂದರೆ ಆ ದಿನದ ಎಲ್ಲ ಕೆಲಸ ಕಾರ್ಯಗಳು. ಯಾಕೆಂತಂದರೆ ಒಬ್ಬ ರೈತನಿಗೆ ಹಲವಾರು ಕೆಲಸ ಕಾರ್ಯಗಳಿರ್ತವೆ. ಬೆಳಿಗ್ಗೆ ಎದ್ದು ದನಗಳನ್ನು ನೋಡಬೇಕಾಗ್ತದೆ, ಜಮೀನನ್ನು ಏಳು ಬೀಳುಗಳನ್ನು ನೋಡಬೇಕಾಗ್ತದೆ, ದನಗಳಿಗೆ ನೀರು ಮೇವಿನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆ ದಿನದ ಎಲ್ಲ ಕಾರ್ಯಕ್ರಮಗಳನ್ನು ನಿಭಾಯಿಸಬೇಕಾಗ್ತದೆ. ಅದೆಲ್ಲವನ್ನು ಬಿಟ್ಟು ಅವನು ಆಸ್ಪತ್ರೆಗೆ ಹೊರಟ್ರೆ ಆ ಎಲ್ಲ ಕೆಲಸಗಳು ಅವು ಪೆಂಡಿಂಗ್ ಆಗ್ತವೆ. ಅದನ್ನು ಯಾರೂ ಕೂಡ ಮಾಡೋದಿಲ್ಲ. ದನಗಳು ಉಪವಾಸ ಇರಬೇಕಾಗ್ತದೆ, ಅವುಗಳಿಗೆ ನೀರಿಲ್ಲದೆ ಇರ್ತದೆ, ನೀರುಗಳನ್ನ ಕುಡಿಸ್ಲಿಕ್ಕೂ ಕೂಡ ಯಾರೂ ಇರೋದಿಲ್ಲ. ಯಾಕೆಂದರೆ ಮನೆಯಲ್ಲಿರ್ತಕ್ಕಂಥವರು ಸಿದ್ಧಲಿಂಗಿ, ಬಸಲಿಂಗ ಮತ್ತು ಮಗು. ಹಾಗಾಗಿ ಆ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತಾನೆ. ನೀರು ನೀಡಿ ಎಲ್ಲವನ್ನು ನೋಡಿ ಆಸ್ಪತ್ರೆಗೆ ಹೊರಟು ನಿಲ್ತಾನೆ. ಇತ್ತ ಈ ಕಡೆ ತಿಮ್ಮಪ್ಪ ಎಷ್ಟು ಒಳ್ಳೆಯ ಡಾಕ್ಟ್ರು ಅಂತಂದರೆ ಅವರು ಅವನಿಗಾಗಿ ಕಾಯುವಂತಿತ್ತು. ಅವನಿಗಾಗಿ ಅಂದರೆ ಇಲ್ಲಿ ಬಸಲಿಂಗನಿಗಾಗಿ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಬಸಲಿಂಗನ ಮುಗ್ಧತೆ ಡಾಕ್ಟರ್ ತಿಮ್ಮಪ್ಪನ ಮನಸ್ಸಿನಲ್ಲಿ ಬೇರೂರಿದೆ, ಪ್ರೀತಿ ವಿಶ್ವಾಸವನ್ನು ಹುಟ್ಟಿಸಿದೆ. ಯಾವುದೇ ದ್ವಂದ್ವ ಇಲ್ಲದೆ, ಯಾವುದೇ ಕೆಟ್ಟ ಯೋಚನೆ ಇಲ್ಲದೆ ಎಲ್ಲ ತನ್ನ ವಿಚಾರಗಳನ್ನು ಡಾಕ್ಟರ್ ತಿಮ್ಮಪ್ಪನ ಬಳಿ ಬಸಲಿಂಗ ಹೇಳ್ಕೊಂಡಿದ್ದಾನೆ. ಅವನ ಮುಗ್ಧತೆ ಡಾಕ್ಟರ್ ತಿಮ್ಮಪ್ಪನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದೆ. ಹಾಗಾಗಿ ಇವತ್ತು ಬಸಲಿಂಗ ಬರ್ತಾನೆ, ಅವನ ಕಣ್ಣು ಆಪರೇಷನ್ ಮಾಡಬೇಕು ಅಂತ ಹೇಳಿ ಅವನಿಗೋಸ್ಕರ ಕಾದು ಕುಳಿತಂತಿತ್ತು. ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು. ಯಾಕೆಂದರೆ ಮೊದಲ ಬಾರಿ ಬಂದಾಗ ತನ್ನ ಎಲ್ಲ ಸಮಸ್ಯೆಗಳನ್ನು ಡಾಕ್ಟರ್ ತಿಮ್ಮಪ್ಪನ ಬಳಿ ಹೇಳ್ಕೊಂಡಿರೋದ್ರಿಂದ ಅವನ ಮಗು, ಅವನ ಎತ್ತುಗಳು, ಅವನ ಹೊಲ, ಅವನ ಸಮಸ್ಯೆಗಳು ಎಲ್ಲವೂ ಕೂಡ ಡಾಕ್ಟರ್ ತಿಮ್ಮಪ್ಪನ ಮನಸ್ಸಿನಲ್ಲಿ ನೆಲೆ ನಿಂತಿದ್ದವು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ನೋಡಿ, ಯಾವ ಡಾಕ್ಟರ್, ವೈದ್ಯರು ರೋಗಿಯಲ್ಲಿ ಹೆಚ್ಚು ಭರವಸೆಯನ್ನು ಮೂಡಿಸ್ತಾರೆ, ರೋಗಿಯ ಜೊತೆ ಆಪ್ತ ಸಮಾಲೋಚನೆಯನ್ನು ಮಾಡ್ತಾರೆ, ಆ ರೋಗಿಯ ಜೊತೆಯಲ್ಲಿ ಹೆಚ್ಚು ಬಾಂಧವ್ಯವನ್ನು ಹೊಂದ್ತಾರೆ, ಅವರು ರೋಗಿಗಳ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೀತಾರೆ. ಅನುಭವಿ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗ ಬಂದ ತಕ್ಷಣ ಅವನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮಾಡಿ ಮುಗಿಸಿ ಬಸಲಿಂಗನ ಕೈಯನ್ನು ಹಿಡಿದುಕೊಂಡು ಆತ್ಮೀಯವಾಗಿ ಹೇಳ್ತಾರೆ, ನೋಡು ಬಸಲಿಂಗ, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. 2 ವಾರ ಕಣ್ಣಿಗೆ ನೀರನ್ನು ಸೋಂಕಿಸಬಾರದು, 2 ವಾರ ತಲೆ ಸ್ನಾನವನ್ನು ಮಾಡಬಾರದು, ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಅಂತ ಹೇಳ್ತಾರೆ. ಈ ಸಲಹೆ ಕೊಡ್ತಕ್ಕಂಥದ್ದು ಅತ್ಯಂತ ಮುಖ್ಯ. ಯಾಕೆಂತಂದರೆ ಆಪರೇಷನ್ ಆದಮೇಲೆ ಡಾಕ್ಟ್ರುಗಳು ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಬರೆದುಕೊಟ್ಟ ನಂತರ ಇದನ್ನು ಹೀಗೀಗೆ ಪಡ್ಕೋಬೇಕು, ಹೀಗೀಗೆ ಎಚ್ಚರವಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಅತ್ಯವಶ್ಯಕ. ಆಗಿದ್ದಾಗ ಮಾತ್ರ ಆ ಕಾಯಿಲೆ ಹುಷಾರಾಗ್ತಕ್ಕಂಥದ್ದು. ಹಿಂದೆ ಔಷಧಿಯನ್ನು ಕಡಿಮೆ ಕೊಡ್ತಾ ಇದ್ರು, ಸಲಹೆಗಳನ್ನು ಜಾಸ್ತಿ ಮಾಡ್ತಾ ಇದ್ರು. ಇಂತಿಂಥ ಮೆಡಿಷನನ್ನು ಇಂತಿಂಥ ಟೈಮ್ನಲ್ಲೇ ತಗೋಬೇಕು,
ಇಂತಿಂಥ ಔಷಧಿಯನ್ನು ಹೀಗೆ ಹಾಕ್ಕೋಬೇಕು, ಇಂಥ ಡ್ರಾಪ್ಸ್ಗಳನ್ನು ಇಷ್ಟು ಟೈಮ್ಗೆ ಒಂದ್ಸರಿ ಹಾಕಬೇಕು, ಆಗ ನಿನ್ನ ಕಣ್ಣು ಚೆನ್ನಾಗಿರ್ತದೆ. ಆಗ ರೋಗಿಗಳಿಗೆ ನಿಜವಾಗಲೂ ಭರವಸೆ ಬರ್ತಾ ಇತ್ತು, ಎಷ್ಟು ಒಳ್ಳೆ ಡಾಕ್ಟ್ರಪ್ಪ, ಎಷ್ಟು ವಿಶ್ವಾಸದಿಂದ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ರೋಗಿಗಳ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನ ಡಾಕ್ಟ್ರುಗಳಿಗೆ ಇರ್ತಾ ಇತ್ತು. ಈಗ ಬರ್ಕೊಡೋರೇ ಒಬ್ರು ಇರ್ತಾರೆ, ಹೇಳೋರೇ ಒಬ್ರು ಇರ್ತಾರೆ, ಅದನ್ನು ಪಾಲನೆ ಮಾಡೋರು ಇನ್ನೊಬ್ರು ಆಗ್ತಾರೆ. ಇಂಥ ವ್ಯವಸ್ಥೆ ನಮ್ಮಲ್ಲಿದೆ. ಆದರೆ ಡಾಕ್ಟರ್ ತಿಮ್ಮಪ್ಪ ಅತ್ಯಂತ ವಿಶ್ವಾಸಭರಿತ, ಅನುಭವಿ, ಅತ್ಯಂತ ನಿಪುಣನಾಗಿರ್ತಕ್ಕಂಥ ಡಾಕ್ಟರ್. ಅದಕ್ಕೋಸ್ಕರ ಬಸಲಿಂಗನಿಗೆ ಹೇಳ್ತಾರೆ, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ಭಾಳ ಎಚ್ಚರಿಕೆಯಿಂದ ಇರಬೇಕು. 2 ವಾರ ತಲೆಗೆ ನೀರನ್ನು ಸೋಂಕಿಸಬೇಡ. ಸ್ವಲ್ಪ ಏನಾದರೂ ಕಣ್ಣಿಗೆ ನೀರು ಬಿದ್ದರೆ ಕಣ್ಣೇ ಕೆಟ್ಟೋಗ್ತಕ್ಕಂಥ ಅಪಾಯ ಇದೆ, ಎಚ್ಚರಿಕೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಮನೆಗೆ ಕಳಿಸ್ಕೊಡ್ತಾರೆ. ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಈಗ ನೋಡಿ, ಡಾಕ್ಟರ್ ತಿಮ್ಮಪ್ಪನಿಗೆ ಬಸಲಿಂಗನ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಅವನ ಮುಗ್ಧತೆ ಬಗ್ಗೆ ವಿಶೇಷವಾದ ಗೌರವವಿದೆ. ಬಸಲಿಂಗನಿಗೂ ಕೂಡ ಅಷ್ಟೇ ಡಾಕ್ಟರ್ ಮಾತುಗಳು, ಅವರ ಕಾರ್ಯವೈಖರಿ ಎಲ್ಲವೂ ಕೂಡ ಸಮಾಧಾನ ತಂದಿದೆ. ಬಸಲಿಂಗನಿಗೆ ವಿಶೇಷವಾದ ಪ್ರೀತಿ, ಆಸಕ್ತಿಗಳು ತಿಮ್ಮಪ್ಪನವರ ಮೇಲೆ ಮೂಡಿದೆ. ಆದರೆ ಅವನು ಮನೆಗೆ ಬಂದ ತಕ್ಷಣ, ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾದ್ಧಾಂತವನ್ನೇ ಎಬ್ಬಿಸಿದಳು. ರಾದ್ಧಾಂತ ಅಂದರೆ ಜಗಳ, ಗಲಾಟೆ ಮಾಡ್ತಾಳೆ. ನೋಡಿ, ಇಲ್ಲಿವರೆಗೂ ಕೂಡ ಕಥೆಯ ತಿರುವು ಒಂದು ರೀತಿ ಇದ್ದರೆ ಮತ್ತೊಂದು ತಿರುವನ್ನು ಪಡ್ಕೊಳ್ತದೆ. ಅಂದಮೇಲೆ ಬಸಲಿಂಗನಿಗೆ ಆಶ್ಚರ್ಯ ಆಗ್ತದೆ. ಆಕೆಗೆ ಅದು ಹೇಗೋ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾಗೋದು ಅಂದರೆ ಆಶ್ಚರ್ಯ ಪಡ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಸ್ವತಃ ಬಸಲಿಂಗನಿಗೆ ಗೊತ್ತಿಲ್ಲ ತಿಮ್ಮಪ್ಪ ಯಾವ ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿ. ಆ ಕಡೆ ಯೋಚನೆಯನ್ನು ಕೂಡ ಆತ ಮಾಡಿಲ್ಲ. ಅದೇಗೋ ಹೆಂಡತಿ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ದಲಿತ ಜಾತಿಗೆ ಸೇರಿರ್ತಕ್ಕಂಥ, ಕೀಳು ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಗೊತ್ತಾಗಿದೆ. ನಮ್ಮ ಸಮಾಜದಲ್ಲಿ ಒಳ್ಳೆಯ ವಿಚಾರಗಳು ಪಸರಿಸೋದು, ಹರಡೋದು ತುಂಬ ನಿಧಾನ. ಯಾರಾದರೂ ಒಳ್ಳೇದು ಮಾಡಿದ್ರೆ, ಸಾಧನೆ ಮಾಡಿದ್ರೆ ಅವರು ಸಾಯೋವರೆಗೂ ಗೊತ್ತಾಗಿರೋದಿಲ್ಲ ಇಂತಿಂಥ ಕೆಲಸ ಮಾಡಿದ್ದಾರೆ ಅಂತ. ಅದೇ ಕೆಟ್ಟದ್ದು ಮಾಡಿದ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಕೆಟ್ಟ ವಿಚಾರಗಳು ಸಮಾಜದಲ್ಲಿ ಬೇಗ ಹರಡ್ತವೆ. ಇಲ್ಲಿ ಜಾತಿ ಮುಖ್ಯನೇ ಅಲ್ಲ. ಆದರೂ ಕೂಡ ಸಿದ್ಲಿಂಗಿಗೆ ತಿಮ್ಮಪ್ಪ ಕೀಳು ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿ ಅಂಥೇಳಿ ಗೊತ್ತಾಗೋಗಿದೆ. ಅದಕ್ಕೆ ರಾದ್ಧಾಂತ ಮಾಡಿದ್ದಾಳೆ, ಗಲಾಟೆ ಮಾಡಿದ್ದಾಳೆ. ಕೀಳು ಜಾತಿಯ ವ್ಯಕ್ತಿಯನ್ನು ಮುಟ್ಟಿಸ್ಕೊಂಡು ಬಂದು ಆಪರೇಷನ್ ಮಾಡಿಸ್ಕೊಂಡಿದ್ದೀಯ, ಅವರನ್ನು ಮುಟ್ಟಿಸ್ಕೊಂಡು ನೀನು ಜಾತಿ ಕೆಟ್ಟುಬಿಟ್ಟೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಸ್ವತಃ ಬಸಲಿಂಗನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಸಿದ್ಲಿಂಗಿಗೆ ಹೇಗೆ ಗೊತ್ತಾಯಿತು, ಹೆಂಡತಿಗೆ ಹೇಗೆ ಗೊತ್ತಾಯಿತು, ಬೆರಗಾಗ್ತಾನೆ, ಆಶ್ಚರ್ಯಪಡ್ತಾನೆ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತು. ಹೀಗೆ ನೋಡಿ, ಬಸಲಿಂಗನಂತ ಒಬ್ಬ ನಿಷ್ಠಾವಂತ ರೈತ, ಮುಗ್ಧ ರೈತನ ಮನಸ್ಸಿನಲ್ಲೂ ಕೂಡ ಜಾತಿ ಪ್ರಜ್ಞೆ ಹೇಗೆ ಜಾಗೃತ ಆಗ್ತಾ ಇದೆ, ಹೇಗೆ ತನ್ನ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಇಲ್ಲಿಯವರೆಗೂ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಹೊಸ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿದ್ದಂಥ ಬಸಲಿಂಗ ಈಗ ಅವನ ಮನಸ್ಸಿನಲ್ಲಿ ತಳಮಳ ಪ್ರಾರಂಭ ಆಗ್ತಾ ಇದೆ. ಅವನಿಗೆ ಅನ್ನಿಸ್ತಾ ಇದೆ, ನನ್ನ ತಿಮ್ಮಪ್ಪನ ನಡುವೆ ಬಂದ ಬಾಂಧವ್ಯ ಸಂಬಂಧಗಳು ಬೇರೆ ಎರಕದಲ್ಲಿ ಒಯ್ದಂತೆ, ಬೇರೆದೇ ಭಿನ್ನ ರೀತಿಯನ್ನು ಕಾಣ್ತಾ ಇದೆ, ಭಿನ್ನವಾಗಿ ಕಾಣ್ತಾ ಇದೆ. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಈಗ ಬಸಲಿಂಗನಿಗೆ ಅನ್ನಿಸ್ತದೆ, ಹೌದು, ಡಾಕ್ಟರ್ ತಿಮ್ಮಪ್ಪ ನನ್ನನ್ನು ಆಪರೇಷನ್ ಮಾಡೋದಕ್ಕಿಂತ ಮುಂಚೆ, ನನ್ನನ್ನು ಮುಟ್ಟೋದಕ್ಕಿಂತ ಮುಂಚೆ ತನ್ನ ಜಾತಿ ಯಾವುದು ಅಂತ ಹೇಳಿದರೆ ಚೆನ್ನಾಗಿರ್ತಾ ಇತ್ತು. ಹಾಗೇನಾದರೂ ಹೇಳಿದರೆ ಇವನು ಆಪರೇಷನ್ ಮಾಡಿಸ್ಕೊಳ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ನೋಡಿ, ಅಲ್ಲಿಯವರೆಗೂ ಕೂಡ ಜಾತಿ ಪ್ರಶ್ನೆ ಬಂದಿಲ್ಲ. ತನಗೆ ಹುಷಾರಾದರೆ ಸಾಕು, ತನ್ನ ಕಣ್ಣು ನೋವು ಹುಷಾರಾದರೆ ಸಾಕು,
ಅನ್ನೋ ರೀತಿಯಲ್ಲಿದ್ದಂಥ ಬಸಲಿಂಗನಿಗೆ ತಿಮ್ಮಪ್ಪನ ಜಾತಿ ಗೊತ್ತಾದ ತಕ್ಷಣ ಆ ಡಾಕ್ಟ್ರು ನನ್ನನ್ನು ಮುಟ್ಟೋದಕ್ಕಿಂತ ಮುಂಚೆ ಒಂದ್ಸಾರಿ ಅವ್ರ ಜಾತಿ ಬಗ್ಗೆ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ ಮನಸ್ಸಿಗೆ. ಜೊತೆಗೆ ಆದರೆ ಅಂಥ ಯೋಚನೆ ಕೆಟ್ಟದ್ದೆಂದು ಬೈದುಕೊಂಡ. ಛೇ ಮರುಕ್ಷಣವೇ ಅನಿಸುತ್ತೆ ಅವನಿಗೆ, ಒಂದು ಸಾರಿ ಜಾತಿ ಹೇಳಿದಿದ್ರೆ ಸರಿ ಅಂತ ಅನಿಸಿದ್ರೆ ಮತ್ತೊಂದು ಸರಿ ಅವನ ಮನಸ್ಸು ಹೇಳ್ತದೆ ಛೇ ಇಂಥ ಕೆಟ್ಟ ಯೋಚನೆ ಮಾಡಬಾರ್ದು. ಯಾಕೆ ಅಂತಂದರೆ ಡಾಕ್ಟರ್ ತಿಮ್ಮಪ್ಪ ನನ್ನನ್ನು ಭಾಳ ವಿಶ್ವಾಸದಿಂದ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ, ಆಪರೇಷನ್ ಮಾಡಿದ್ದಾರೆ, ಅಂಥವ್ರ ಬಗ್ಗೆ ನಾನು ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋದು ಸರಿಯಲ್ಲ ಅಂತಲೂ ಕೂಡ ಅನಿಸುತ್ತೆ. ಅಂದರೆ ಅವನ ಮನಸ್ಸಿನಲ್ಲಿ ದ್ವಂದ್ವ ಕಾಡ್ತಾ ಇದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದರ ಒಂದು ರೀತಿಯ ತಳಮಳ ಜಿಜ್ಞಾಸೆ ಕಾಡ್ತಾ ಇದೆ. ತನ್ನ ಆಳ್ತನದಲ್ಲಿ ಏನೋ ಕಮ್ಮಿ ಆದಂತೆ ಬಸಲಿಂಗನಿಗೆ ಅನಿಸಿತು. ತನ್ನ ಆಳ್ತನದಲ್ಲಿ, ತನ್ನ ವ್ಯಕ್ತಿತ್ವದಲ್ಲಿ, ಆಳ್ತನ ಅಂದರೆ ವ್ಯಕ್ತಿತ್ವದಲ್ಲಿ ಏನೋ ಕಮ್ಮಿ ಆಯಿತು. ಯಾಕೆಂದರೆ ಇಲ್ಲಿವರೆಗೂ ಜಾತಿ ಪ್ರಶ್ನೆಯೇ ಅವನ ಮನಸ್ಸಿನಲ್ಲಿ ಬಂದಿಲ್ಲ. ಈಗ ಜಾತಿ ಪ್ರಶ್ನೆ ಬಂದಿದೆ. ಈ ರೀತಿ ತಿಮ್ಮಪ್ಪನನ್ನು ನಾನು ದೂರಿದ್ರೆ ಅಂದ್ಕೊಂಡ್ರೆ ನನ್ನ ವ್ಯಕ್ತಿತ್ವವೇ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಮರುಕ್ಷಣ ಅನಿಸುತ್ತೆ ಅವನಿಗೆ. ಆದರೂ ಒಂದು ಸಾರಿ ಡಾಕ್ಟರ್ ತಿಮ್ಮಪ್ಪ ತನ್ನ ಜಾತಿ ಬಗ್ಗೆ ಹೇಳಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂಥೇಳಿ ಮತ್ತೊಂದು ಸಾರಿ ಅನಿಸುತ್ತೆ. ಇದರಿಂದ ನೊಂದುಕೊಂಡ, ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಈ ವಿಷಯವನ್ನು ಯಾರಿಗೂ ಹೇಳக்கூಡದೆಂದು ತೀರ್ಮಾನಿಸಿದ. ಸರಿ, ಆಗೋಗಿದೆ, ಮುಟ್ಟಿಸಿಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬಂದಾಗಿದೆ, ಇನ್ಮೇಲೆ ಈ ವಿಷಯವನ್ನು ಬೇರೆ ಯಾರ ಕೈನಲ್ಲೂ ಕೂಡ ಹೇಳಬಾರ್ದು ಅಂತೇಳಿ ತೀರ್ಮಾನಕ್ಕೆ ಬರ್ತಾರೆ. ಗಂಡ ಹೆಂಡತಿ ಜಗಳ ಆಡ್ತಾರೆ. ಜಗಳ ಆದಮೇಲೆ ಮುಟ್ಟಿಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬಂದು ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಅದು ಕೂಡ ಒಂದು ರೀತಿಯ ಒಳ್ಳೆಯ ಭಾವನೆ. ಸುಮ್ಮನೆ ವಿನಾಕಾರಣ ನಾನು ಕೀಳು ಜಾತಿಯ ವ್ಯಕ್ತಿಯಿಂದ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಹಾಗೆ ಹೀಗೆ ಅಂತ ಬೇರೆಯವ್ರ ಕೈಲೆಲ್ಲ ಹೇಳ್ಕೊಂಡು ಎಲ್ಲರ ಕಡೆ ಪ್ರಚಾರ ಆಗಿ ಸುಮ್ಮನೆ ಮನಸ್ಸನ್ನು ಘಾಸಿಗೊಳಿಸ್ಕೊಳ್ತಕ್ಕಂಥದ್ದು, ಚಿಂತೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ಗಂಡ ಹೆಂಡತಿ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಸಿದ್ಧಂಗಿ ಕೂಡ ಅದನ್ನು ಒಪ್ಪಿದಳು. ಆಯಿತು, ಬೇರೆ ಯಾರ ಕೈನಲ್ಲೂ ಕೀಳು ಜಾತಿಯ ವ್ಯಕ್ತಿಯಿಂದ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದೀವಿ ಅಂಥೇಳಿ ಹೇಳೋದು ಬೇಡ, ನಾನು ಕೂಡ ಇದಕ್ಕೆ ಒಪ್ತೇನೆ. ಆದರೆ ಒಂದು ಕರಾರನ್ನು, ನಿಬಂಧನೆಯನ್ನು ಆಕೆ ಹಾಕ್ತಾಳೆ. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ನೀನು ಆ ಸೂತಕ ಪರಿಹಾರ ಆಗಬೇಕು ಅಂದರೆ ಸ್ನಾನ ಮಾಡಿ ಮೈ ತೊಳ್ಕೋಬೇಕು. ಆಗ ಕೀಳು ಜಾತಿಯವರು ನಮ್ಮನ್ನು ಮುಟ್ಟಿದ್ದ ಸೂತಕ ಕಳೆದು ಹೋಗ್ತದೆ. ನಮ್ಮ ಸಮಾಜದಲ್ಲಿ ಈ ಸೂತಕ ಪದ್ಧತಿ ಇದೆ, ಜಾತಿ ವ್ಯವಸ್ಥೆ ಇದೆ. ಶತಶತಮಾನಗಳಿಂದಲೂ ಕೂಡ ಈ ಜಾತಿಯ ಜ್ವಾಲೆಯಲ್ಲಿ ಬೇಯ್ತಾ ಬರ್ತಾ ಇದ್ದೇವೆ. ಒಂದು ಕೀಳು ಜಾತಿ ಅದಕ್ಕಿಂತ ಮೇಲ್ಜಾತಿಯವರನ್ನು, ಕೀಳು ಜಾತಿಯವನು ಮುಟ್ಟಿದ್ರೆ ಅವನು ಅಪವಿತ್ರ ಆಗ್ತಾನೆ. ಅವನಿಗಿನ್ನ ಮೇಲ್ಜಾತಿಯವನನ್ನು ಇವನು ಮುಟ್ಟಿದ್ರೆ ಅವನು ಅಪವಿತ್ರ ಆಗ್ತಾನೆ. ಅವನಿಗಿನ ಮೇಲ್ಜಾತಿಯವನನ್ನು ಅವನು ಇನ್ನೊಬ್ಬನನ್ನು ಮುಟ್ಟಿದ್ರೆ ಅವನು ಅಪವಿತ್ರ ಆಗ್ತಾನೆ. ಇದೆಂಥ ವಿಪರ್ಯಾಸ ನೋಡಿ. ಮನುಷ್ಯನಿಗೆ ಶ್ರೇಷ್ಠತೆ ಕನಿಷ್ಠತೆ ಹುಟ್ಟಿನಿಂದ ಬರೋದಿಲ್ಲ. ಅವ್ರು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು, ನಡ್ಕೊಳ್ತಕ್ಕಂಥ ಭಾವನೆಗಳು, ಅವ್ರು ಮಾಡ್ತಕ್ಕಂಥ ಕೆಲಸಗಳು, ಅವುಗಳಿಂದ ಶ್ರೇಷ್ಠತೆ ಕನಿಷ್ಠತೆ ಬರ್ತದೆಯೇ ಹೊರತು ಹುಟ್ಟಿನಿಂದ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಕೀಳು ಜಾತಿಯಲ್ಲಿ ಹುಟ್ಟಿದ ತಕ್ಷಣ ಅವನಿಗೆ ಎಂಥದೇ ಸಾಮರ್ಥ್ಯ ಇದ್ದರೂ, ಎಂಥದೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವನನ್ನು ಕೀಳಾಗಿ ಕಾಣ್ತಕ್ಕಂಥ ನಮ್ಮ ಸಮಾಜದ ಮನೋಭಾವ ತೊಲಗಬೇಕಾಗಿದೆ. ಇಲ್ಲಿ ನಿರ್ಧಾರ ಆಗ್ತದೆ. ನಮಗೆ ಸೂತಕ ವಿಚಾರಗಳು ಬಂದಾಗ ನಮ್ಮಲ್ಲಿ ಹೇಗೆ ಅಂತಂದರೆ, ಹುಟ್ಟಿದ್ರೂ ಸೂತಕ, ಸತ್ರು ಸೂತಕ, ಮುಟ್ಟಿದ್ರೂ ಸೂತಕ. ಎಂಥ ವಿಪರ್ಯಾಸ ನೋಡಿ. ಸತ್ತರೆ 12 ದಿನಗಳ ಕಾಲ ಮನೆಯಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲ, ವಿಧಿವಿಧಾನಗಳನ್ನು ಪೂರೈಸುವವರೆಗೂ ಕೂಡ ನಾವು ಪಾವನರಾಗೋದಿಲ್ಲ. ಅದೆಲ್ಲವನ್ನು ಮುಗಿಸಿದ ನಂತರನೇ ನಾವು ಪಾವನರಾದ್ವಿ ಅನ್ಕೋತೇವೆ. ಜನನ ಸೂತಕ, ಹೆರಿಗೆ ಆದರೆ ಆಗಲೂ ಕೂಡ ಸೂತಕ. ಆಗೊಂದು 10-11 ದಿವಸ ಪೂಜೆ ಪುನಸ್ಕಾರಗಳಿಂದ ಜೋಯಿಸರನ್ನು ಕರೆಸಿ ಅದನ್ನು ಏನೋ ವಿಧಿವಿಧಾನಗಳಿವೆ, ಅವೆಲ್ಲವನ್ನು ಪೂರೈಸಿದ ನಂತರ ನಮ್ಮ ಸೂತಕ ಕಳೀತು ಅನ್ನುವ ಒಂದು ಮನಸ್ಸಿನ ಕಲ್ಪನೆ, ಮಾನಸಿಕ ಸ್ತರದಲ್ಲಿ ನಾವು ಯೋಚನೆ ಮಾಡ್ತಕ್ಕಂಥದ್ದು. ಇನ್ನು ಕೆಳಜಾತಿಯವರು ಮೇಲ್ಜಾತಿಯವರನ್ನು ಮುಟ್ಟಿದ್ರೆ ಅದಕ್ಕೂ ಸೂತಕ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಅದೆಲ್ಲ ಪಾಪ ಕಳೆದೋಯ್ತು, ಪಾವನರಾದ್ವಿ ಅಂತಕ್ಕಂಥ ನಂಬಿಕೆ. ಹೀಗೆ ಇಲ್ಲೂ ಕೂಡ ಸಿದ್ಧಲಿಂಗಿ ತೀರ್ಮಾನಿಸ್ತಾಳೆ, ಹೌದು
ಯಾರಿಗೂ ಹೇಳೋದು ಬೇಡ. ಆದರೆ ನೀನೇನು ಮಾಡಬೇಕು ಅಂತಂದರೆ ಈ ಕೆಳಜಾತಿಯವರು ಮೇಲ್ಜಾತಿಯವರನ್ನು ಮುಟ್ಟಿದ್ದಕ್ಕಾಗಿ ಅದರ ಪಾವನ ಹಾಕಬೇಕು, ಆ ಸೂತಕದಿಂದ ಪರಿಹಾರ ಆಗಬೇಕು ಅಂದರೆ ನೀನು ಸ್ನಾನ ಮಾಡಿ ಅದನ್ನು ಕಳ್ಕೋಬೇಕು ಅಂಥೇಳಿ ತೀರ್ಮಾನಿಸ್ತಾರೆ. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ತಿಮ್ಮಪ್ಪ ಹೇಳಿದಂಥ ಹಿತವಚನ ಬಸಲಿಂಗನ ಮನಸ್ಸಿನಲ್ಲಿ ಗುಯ್ಗುಡ್ತಾ ಇದೆ, ನೆನಪಿಗೆ ಬರ್ತಾ ಇದೆ. ಬಸಲಿಂಗ, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, 2 ವಾರಗಳ ಕಾಲ ತಲೆ ಸ್ನಾನವನ್ನು ಮಾಡಬಾರದು, ಏನಾದರೂ ಕಣ್ಣಿಗೆ ನೀರು ಬಿದ್ದರೆ ಕಣ್ಣೇ ಕೆಟ್ಟು ಹೋಗುವ ಅಪಾಯ ಇದೆ, ಎಚ್ಚರಿಕೆ ಕೊಟ್ಟಿದ್ದಾನೆ. ಅದು ಕೂಡ ಅವನ ಮನಸ್ಸಿಗೆ ಗೋಚರಿಸ್ತಾ ಇದೆ. ಆದರೂ ಕೂಡ ಅದು ಅಸ್ಪಷ್ಟ ಆಗ್ತಾ ಇದೆ. ಇಲ್ಲ, ಕೆಳಜಾತಿಯವರು ಮುಟ್ಟಿದ ಸೂತಕವನ್ನು ಕಳ್ಕೋಬೇಕು ಅಂದರೆ ನಾನು ಸ್ನಾನ ಮಾಡ್ಕೋಬೇಕು ಅನ್ನುವ ಅಭಿಪ್ರಾಯಕ್ಕೆ ಆತನು ಕೂಡ ಬರ್ತಾನೆ. ಸಿದ್ಧಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ಸಿದ್ಧಂಗಿ ಬೇಗ ಬೇಗ ಬಿಸಿ ನೀರನ್ನು ಕಾಯಿಸಿ ಅವನ ಕಣ್ಣು ಮಾತ್ರ ನೆನೆದಂಗೆ ತಲೆ ಸ್ನಾನವನ್ನು ಮಾಡಿಸಿಯೇ ಬಿಡ್ತಾಳೆ. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು 2 ದಿನ ನೋವಿನಿಂದ ಮುಕ್ತವಾಗಿದ್ದು 3ನೆಯ ದಿನದಿಂದ ತುಡಿಯತೊಡಗಿತು. ಈಗ ಸ್ನಾನ ಮಾಡಿಸಿದಾಳೆ, ಮನಸ್ಸು ಹಗುರಾಯಿತು. ಸದ್ಯ ಕೆಳಜಾತಿಯವರು ಮುಟ್ಟಿದ್ರಿಂದ, ತಿಮ್ಮಪ್ಪ ಮುಟ್ಟಿದ್ರಿಂದ ಪಾವನ ಆಗಿಬಿಟ್ಟೆ ನಾನು ಅನ್ನುವ ಮನಸ್ಸು ಒಂದು ನಿಶ್ಚಿಂತೆಯ ಮಟ್ಟಕ್ಕೆ ಬಂತು. ಆದರೆ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು, ಸಾಮಾನ್ಯವಾಗಿ ನೀವು ಕಣ್ಣು ಆಪರೇಷನ್ ಆದವರನ್ನು ನೋಡಿರ್ತೀರಿ, ಕಣ್ಣಿಗೆ ಬ್ಯಾಂಡೇಜನ್ನು ಹಾಕಿ ಅದಕ್ಕೆ ಪ್ಲಾಸ್ಟರ್ ಹಾಕಿ ಬಿಗಿ ಪಟ್ಟಿಯನ್ನು ಹಾಕಿರ್ತಾರೆ. ಯಾವಾಗ ಸ್ನಾನ ಮಾಡಿಸಿರ್ತಾರೋ ಆ ಪಟ್ಟಿಗಳು ಬಿಗಿ ಹಾಕ್ತವೆ. 2 ದಿನ ನೋವಿನಿಂದ ಮುಕ್ತವಾಗಿದ್ದ ಕಣ್ಣು, 2 ದಿವಸ ಮಾತ್ರ ಕಣ್ಣಿನಲ್ಲಿ ನೋವಿರೋದಿಲ್ಲ, ಮುಕ್ತವಾಗಿರ್ತದೆ. 3ನೇ ದಿನದಿಂದ ತುಡಿಯತೊಡಗಿತು ಅಂತಂದರೆ ಅದು ಮಿಡಿಲಿಕ್ಕೆ ಪ್ರಾರಂಭಿಸ್ತದೆ. ಕಣ್ಣಲ್ಲಿ ನರ ಮಿಡಿತ, ಒಡೆತ ಪ್ರಾರಂಭ ಆಗ್ತದೆ. ಮತ್ತೆ ನೋವು ಶುರುವಾಯಿತು, ಮತ್ತೆ ಎಡಗಣ್ಣಿನಲ್ಲಿ ನೋವು ಪ್ರಾರಂಭ ಆಗ್ತದೆ. ಈಗ ಬಸಲಿಂಗ ಇಕ್ಕಟ್ಟಿಗೆ, ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ. ನೋಡಿ, ತಿಮ್ಮಪ್ಪನವರು ಹೇಳಿದಂಥ ಸೂಚನೆಯನ್ನು, ಆತ ಸಲಹೆಯನ್ನು ಪಾಲನೆ ಮಾಡಲಿಲ್ಲ. ಈಗ ಬಸಲಿಂಗ ಇಕ್ಕಟ್ಟಿಗೆ ಸಿಲುಕಿಸಿದ, ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕ್ಕೊಂಡ. ಯಾಕೆಂತಂದರೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪ ಹೇಳಿದಂಥ ಸಲಹೆಯನ್ನು ಪಾಲನೆ ಮಾಡಿದಿದ್ರೆ ಈ ನೋವು ಅವನಿಗೆ ಬರ್ತಾ ಇರಲಿಲ್ಲ. ಈಗ ಅವನ ಮನಸ್ಸಿಗೆ ಅನ್ನಿಸ್ತಾ ಇದೆ, ಹೌದು, ನಾನು ತಲೆ ಸ್ನಾನ ಮಾಡಬಾರ್ದಾಗಿತ್ತು, ಮಾಡಿದ್ದಕ್ಕೋಸ್ಕರನೇ ಕಣ್ಣು ಹೊಡೆಯಲಿಕ್ಕೆ, ತುಡಿಯಲಿಕ್ಕೆ ಅಥವಾ ಅದು ಮಿಡಿಯಲಿಕ್ಕೆ ಪ್ರಾರಂಭ ಆಯಿತು, ನೋವು ಪ್ರಾರಂಭ ಆಯಿತು. ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನಾನು ಡಾಕ್ಟ್ರ್ ಹೇಳಿದಾಗೆ ಅವರ ಸಲಹೆಯನ್ನು ಪಾಲನೆ ಮಾಡಬೇಕಾಗಿತ್ತು, ಅದು ಮಾಡದೇ ಕಾರಣ ನಾನು ಮತ್ತೆ ನೋವಿಗೆ ಗುರಿಯಾದೆ ಅಂದ್ಕೊಳ್ತಾನೆ. ಸುಳ್ಳು ಹೇಳಲಾರದ ಬಸಲಿಂಗ 1 ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರುಗಳಿಗೆ ತನ್ನ ಕಣ್ಣು ತೋರಿಸತೊಡಗಿದ. ನೋಡಿ, ಎಂಥ ವಿಪರ್ಯಾಸ ವಿದ್ಯಾರ್ಥಿಗಳೇ. ಇವನಿಗೆ ಕಣ್ಣು ನೋವು ಪ್ರಾರಂಭ ಆದರೆ ಮತ್ತೆ ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಅಂದರೆ ಡಾಕ್ಟರ್ ತಿಮ್ಮಪ್ಪನ ಹತ್ರನೇ ಹೋಗಿ ತೋರಿಸ್ಬೇಕಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಜಾತಿಯ ಪ್ರಜ್ಞೆ ಗಿರಿಕೆ ಹೊಡಿತಾ ಇದೆ. ಮತ್ತೆ ತಿಮ್ಮಪ್ಪನ ಬಳಿ ಹೋದರೆ ತಿಮ್ಮಪ್ಪನಿಂದ ಮುಟ್ಟಿಸ್ಕೋಬೇಕು, ಮತ್ತೆ ಅಪವಿತ್ರ ಆಗ್ತೇನೆ, ಮತ್ತೆ ಸೂತಕ ಕಳ್ಕೋಬೇಕಾಗ್ತದೆ. ಈಗ ತಿಮ್ಮಪ್ಪನ ಜಾತಿ ಗೊತ್ತಾಗಿದೆ. ಈಗ ತಿಮ್ಮಪ್ಪನ ಬಳಿ ಹೋಗದೆ ನಗರದಲ್ಲಿರ್ತಕ್ಕಂಥ ಬೇರೆ ಬೇರೆ ಡಾಕ್ಟ್ರುಗಳ ಕಡೆ 1 ವಾರದವರೆಗೆ ಸುತ್ತಾಡ್ದ. ಬೇರೆ ಬೇರೆ ಡಾಕ್ಟ್ರುಗಳಿಗೆ ಕಣ್ಣನ್ನು ತೋರಿಸ್ದ, ಆದದ್ದು ಹೇಳ್ದ. ಹೀಗೀಗ ಆಯಿತು ಅಂತೇಳಿ ಎಲ್ಲ ವಿವರವನ್ನು ಅವ್ರಿಗೆ ಹೇಳ್ದ. ಅವರು ನೀಡಿದ ಸಲಹೆ, ಔಷಧಿ ಸರಿ ಹೋಗಲೇ ಇಲ್ಲ. ಯಾರ ಹತ್ರನೂ ಆಪರೇಷನ್ ಮಾಡಿ ಇನ್ಯಾರ ಹತ್ರನೂ ಹೋಗಿ ಮತ್ತೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಹೋದರೆ, ಚಿಕಿತ್ಸೆಯನ್ನು ಪಡೀಲಿಕ್ಕೆ ಹೋದರೆ ಅದೇ ಸರಿ ಹೋಗುತ್ತೆ. ಬಸಲಿಂಗನ ಕಣ್ಣಿನ ನೋವಿನ ಕಾರಣ ಡಾಕ್ಟರ್ ತಿಮ್ಮಪ್ಪನಿಗೆ ಗೊತ್ತು. ಆಪರೇಷನ್ ಮಾಡಿರ್ತಕ್ಕಂಥವ್ರು ಅವರು. ಅದೇನಾದರೂ ಹೆಚ್ಚು ಕಮ್ಮಿ ಆದರೆ, ಏರುಪೇರಾದರೆ ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಮಾಹಿತಿ ಅವ್ರಿಗೆ ಗೊತ್ತಿದೆ. ಬೇರೆ ಬೇರೆ ಡಾಕ್ಟ್ರುಗಳಿಗೆ ತೋರಿಸಿ ಅವ್ರು ಕೊಟ್ಟಂಥ ಔಷಧಿಗಳನ್ನು ಹಚ್ಕೊಳ್ತಾನೆ. ಆದರೆ ಕಣ್ಣು ಸರಿ ಹೋಗಲೇ ಇಲ್ಲ.
ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದ. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು. ಬಸಲಿಂಗ ಉತ್ತರಿಸಿದ, ನಾನು ನನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತನಗನಿಸಿದ್ದನ್ನು ಹೇಳಿದರು. ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ಬೇರೆ ಬೇರೆ ಡಾಕ್ಟರ್ಗಳಿಗೆ ತೋರಿಸ್ತಾನೆ, ಅವ್ರು ಕೊಟ್ಟಂಥ ಔಷಧಿಗಳನ್ನು ಹಚ್ಕೊಳ್ತಾನೆ. ಕಣ್ಣು ಸರಿಯೋಗೋದಿಲ್ಲ, ನೋವು ಜಾಸ್ತಿ ಆಗ್ತದೆ. ಬೇರೆ ದಾರಿ ಇಲ್ಲದೆ ಮತ್ತೆ ಡಾಕ್ಟರ್ ತಿಮ್ಮಪ್ಪನ ಬಳಿ ಬರ್ತಾನೆ. ಬಂದಾಗ ಡಾಕ್ಟರ್ ತಿಮ್ಮಪ್ಪನ ವ್ಯಕ್ತಿತ್ವದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಆಗಿರ್ತಕ್ಕಂಥದ್ದು ಬಸಲಿಂಗನ ವ್ಯಕ್ತಿತ್ವದಲ್ಲಿ, ಮನಸ್ಸಿನಲ್ಲಿ. ಡಾಕ್ಟರ್ ತಿಮ್ಮಪ್ಪ ಯಥಾ ಪ್ರಕಾರ ಬಸಲಿಂಗನನ್ನು ಪ್ರೀತಿಯಿಂದನೇ ಮಾತನಾಡಿಸ್ತಾರೆ, ಪ್ರಶ್ನೆ ಕೇಳ್ತಾರೆ. ಬಸಲಿಂಗ ಉತ್ತರಿಸ್ತಾ ಹೋಗ್ತಾನೆ. ತಲೆಗೆ ಏನಾದರೂ ನೀರನ್ನು ಸೋಂಕಿಸಿದೆಯಾ ಬಸಲಿಂಗ ಅಂತೇಳಿ ಕೇಳಿದ್ರೆ, ನಾನು ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಸ್ವಾಮಿ ಅಂತೇಳಿ ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳೋದನ್ನು ಕಲ್ತ್ಬಿಟ್ಟಿದ್ದಾನೆ. ನಾನು ತಲೆಗೆ ನೀರನ್ನೇ ಹಾಕಿಲ್ಲ, ಆದರೂ ಕೂಡ ನನ್ನ ಕಣ್ಣು ನೋಯ್ತಾ ಇದೆ, ದೃಷ್ಟಿ ಸರಿಯಾಗ್ತಾ ಇಲ್ಲ, ತುಂಬ ನೋವು ಕಾಣ್ತಾ ಇದೆ ಅಂಥೇಳಿ ಸುಳ್ಳನ್ನು ಹೇಳ್ತಾನೆ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತನಗನಿಸಿದ್ದನ್ನು ಹೇಳಿದರು. ವಿದ್ಯಾರ್ಥಿಗಳೇ, ಯಾವುದೇ ಸುಳ್ಳನ್ನು ಹೇಳಬೇಕಾದ್ರೆ ಧ್ವನಿಯಲ್ಲಿ ನಡುಕ ಉಂಟಾಗ್ತದೆ. ಸತ್ಯಕ್ಕೂ ಸುಳ್ಳಿಗೂ ಇರತಕ್ಕಂಥ ವ್ಯತ್ಯಾಸನೇ ಇದು. ಸತ್ಯವನ್ನು ಹೇಳುವಾಗ ಯಾವುದೇ ಅಂಜಿಕೆ ಹೆದರಿಕೆ ಇಲ್ಲದೆ ನಿಷ್ಠುರವಾಗಿ ಹೇಳ್ತಕ್ಕಂಥ ತಾಕತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತದೆ. ಆದರೆ ಸುಳ್ಳು ಹೇಳಬೇಕಾದಾಗ ಅವನೆಂಥ ಎದೆಗಾರಿಕೆ ಇರ್ತಕ್ಕಂಥ ವ್ಯಕ್ತಿ ಆದರೂ ಕೂಡ ಅವನ ಧ್ವನಿಯಲ್ಲಿ ನಡುಕ ಬರ್ತದೆ. ಯಾಕೆಂದರೆ ಇರದೇ ಇರೋದನ್ನು ಇದ್ದ ಹಾಗೆ ಹೇಳಬೇಕಾಗಿದೆ. ತಲೆಗೆ ಸ್ನಾನ ಮಾಡಿದೆಯಾ, ಕಣ್ಣಿಗೇನಾದರೂ ನೀರನ್ನು ಸೋಂಕಿಸಿದೆಯಾ ಅಂತ ಕೇಳಿದ್ರೆ, ನಾನು ಕಣ್ಣಿನ ನೀರನ್ನೇ ಸೋಂಕಿಸಿಲ್ಲ ಅಂತ ಹೇಳುವಾಗ ಧ್ವನಿಯ ನಡುಕ ಪ್ರಾರಂಭ ಆಗ್ತದೆ. ಅದನ್ನು ಗಮನಿಸಿದಂಥ ಡಾಕ್ಟರ್ ತಿಮ್ಮಪ್ಪ ನೋಡಿ, ಅವನ ಧ್ವನಿಯ ನಡುಕವನ್ನು ನೋಡಿ ತನಗನಿಸಿದ್ದನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅವರು ಅಂತಂದರೆ, ನೀನು ಖಂಡಿತ ತಲೆ ಸ್ನಾನ ಮಾಡಿದೆಯಾ, ನೀನು ಮಾತನಾಡ್ತಕ್ಕಂಥ ರೀತಿಯನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ದಾಟಿಯಲ್ಲಿ ಅವ್ರು ಮಾತನಾಡಿದ್ರೆ, ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ನೀನು ಸುಳ್ಳು ಹೇಳ್ತಾ ಇದೀಯಾ, ತಲೆ ಸ್ನಾನ ಮಾಡಿದೀಯಾ ಅಂತ ಅಂದ ತಕ್ಷಣ, ಡಾಕ್ಟ್ರಿಗೆ ನಾನು ಹೇಳಿರೋ ಸುಳ್ಳು ಗೊತ್ತಾಯಿತು ಅಂತೇಳಿ ಇನ್ನೂ ಹೆದರಿಕೆ ಅವನಲ್ಲಿ ಜಾಸ್ತಿ ಆಗ್ತಾನೆ, ತಬ್ಬಿಬ್ಬ ಆಗೋಗ್ತಾನೆ, ಅಂದರೆ ಗಾಬರಿ ಆಗ್ತಾನೆ. ಬಸಲಿಂಗಪ್ಪ, ನೀನು ತುಂಬ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು. ಡಾಕ್ಟರ್ ತಿಮ್ಮಪ್ಪನಿಗೆ ಗೊತ್ತಾಗ್ತದೆ, ಬಸಲಿಂಗ ಸುಳ್ಳು ಹೇಳ್ತಾ ಇದ್ದಾನೆ, ಇವನು ತಲೆ ಸ್ನಾನ ಮಾಡಿದ್ದಾನೆ, ಇವನು ಮಾತಾಡ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಗೊತ್ತಾಗ್ತದೆ ಅಂಥೇಳಿ, ನೋಡು ಬಸಲಿಂಗ, ನೀನು ತುಂಬ ಒಳ್ಳೆಯವನು, ಮುಗ್ಧ, ಇದ್ದದ್ದನ್ನು ಇದ್ದ ಹಾಗೆ ಹೇಳು, ಏನಾಯಿತು ಕರೆಕ್ಟಾಗಿ ನೀನು ಹೇಳು ಅಂಥೇಳಿ ತಣ್ಣಗೆ ನಿಧಾನವಾಗಿಯೇ ಬಸಲಿಂಗನನ್ನು ಕೇಳ್ತಾರೆ. ಬಸಲಿಂಗ ಜಡಗೊಳ್ಳತೊಡಗಿದ್ದ. ಬಸಲಿಂಗನಿಗೆ ಅರಿವಾಗಿದೆ, ಡಾಕ್ಟರ್ ತಿಮ್ಮಪ್ಪನಿಗೆ ಎಲ್ಲ ಸತ್ಯ ಗೊತ್ತಾಗಿದೆ, ಜಡತ್ವ ಕಾಡ್ತಾ ಇದೆ, ಅವನಿಗೆ ಮಾತುಗಳು ಆಡಲಿಕ್ಕೆ ಬರ್ತಾ ಇಲ್ಲ, ನನ್ನ ಸುಳ್ಳು ಡಾಕ್ಟ್ರಿಗೆ ಗೊತ್ತಾಗಿದೆ ಅಂಥೇಳಿ ಅವನಿಗನ್ಸುತ್ತೆ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಹೆಂಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಅಂದ. ನೋಡಿ, ಈತ ಸುಳ್ಳು ಹೇಳಿದಾನೆ. ಸುಳ್ಳು ಹೇಳಿದವನಿಗೆ ಈಗ ಮಾತನಾಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ, ಈಗ ಹೇಳದೆ ವಿಧಿನೂ ಕೂಡ ಇಲ್ಲ. ಹಾಗಾಗಿ ಯಾಂತ್ರಿಕವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೌದು ಸ್ವಾಮಿ, ನಾನು ನಿಮ್ಮಿಂದ ಆಪ್ರೇಷನ್ ಮಾಡಿಸ್ಕೊಂಡು ಹೋದೆ, ಆದ ಕಥೆಯನ್ನೆಲ್ಲ ಹೇಳ್ಬಿಡ್ತಾನೆ. ಮನೆಗೆ ಹೋದರೆ ಹೆಂಡತಿ ಸಿದ್ದಿಂಗಿ ಜಗಳನೆ ಮಾಡಿಬಿಟ್ಲು, ನೀವು ಕೀಳು ಜಾತಿಗೆ ಸೇರಿದ್ದೀರಂತೆ, ನನ್ನನ್ನು ಮುಟ್ಟಿ ಅಪವಿತ್ರ ಮಾಡಿದ್ದೀರಿ, ಅದಕ್ಕೋಸ್ಕರ ನಾನು ತಲೆ ಸ್ನಾನವನ್ನು ಮಾಡಲೇಬೇಕಾಯಿತು, ಎಲ್ಲ ವಿಚಾರಗಳನ್ನು ದಡಬಡ ಹೇಳಿ ಸುಮ್ಮನೆ ಕುಂತ್ಕೊಂಡ್ಬಿಡ್ತಾನೆ. ಯಾಂತ್ರಿಕವಾಗಿ ವಿಚಾರಗಳನ್ನು ಹೇಳಿ ಸುಮ್ಮನೆ ಎದೆಭಾರ ಇಳಿದಂತೆ ಮೌನವಾಗಿ ಕುಂತ್ಕೊಳ್ತಾನೆ. ಹೆಂಗಾದರೂ ಮಾಡಿ ನಂಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಅಂದ. ಆಗೋಯ್ತು, ಹೆಂಗಾದರೂ ಮಾಡಿ ಇನ್ನೊಂದು ಸಾರಿ ನನ್ನ ಕಣ್ಣನ್ನು ಆಪ್ರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತಿನ ಮುಂದೆ ನಾನು ಮೀರಲ್ಲ ಅಂಥೇಳಿ ಹೇಳ್ತಾನೆ. ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದ್ರು.
ತಿಮ್ಮಪ್ಪ ಕತ್ತಾಳಾಡ್ಸ ಆಗೋಲ್ಲ, ತಪ್ಪು ಮಾಡ್ಕೊಂಡ್ಬಿಟ್ಟಿದೀಯ ನೀನು, ನಾನು ಎಚ್ಚರಿಕೆ ಕೊಟ್ಟರೂ ಕೂಡ ಕಣ್ಣಿಗೆ ನೀರು ಬಿದ್ದಿದೆ, ಹಾಗಾಗಿ ಮತ್ತೆ ಆಪ್ರೇಷನ್ ಮಾಡೋದು ಕಷ್ಟ, ಇನ್ನೊಂದು ಆಪ್ರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಕೋ ಎಂದು ಹೇಳಿದರು. ಇಲ್ಲ ಬಸಲಿಂಗ, ಇನ್ನೊಂದು ಆಪ್ರೇಷನ್ನಿಂದ ಏನೂ ಆಗೋದಿಲ್ಲ, ಈಗೇನು ಗಾಯ ಆಗಿದೆ ಕಣ್ಣು, ಅದಕ್ಕೆ ಒಂದು ಔಷಧಿ ಕೊಡ್ತೇನೆ, ಅದನ್ನು ಹಚ್ಕೋ ಅಂತೇಳಿ ಹೇಳ್ತಾರೆ. ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸತೊಡಗಿತ್ತು. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ನೋಡಿ ಇಲ್ಲಿ, ಈಗ ಬಸಲಿಂಗನ ಮಾನಸಿಕ ಸ್ಥಿರತೆ ಹೇಗೆ ಬದಲಾಗ್ತಾ ಇದೆ. ಅದೇಕೋ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ಹೇಳಿದಂಥ ಮಾತು ಸರಿ ಬರಲಿಲ್ಲ, ಅವ್ರ ಮೇಲೆ ಸಿಟ್ಟು ಬರಲಿಕ್ಕೆ ಪ್ರಾರಂಭಿಸ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸ್ಕೊಳ್ತಿರುವಂತೆ ಅನಿಸತೊಡಗ್ತು. ಡಾಕ್ಟರ್ ತಿಮ್ಮಪ್ಪ ನನ್ನನ್ನು ಮುಟ್ಟಿ ಜಾತಿ ಕೆಡಿಸ್ಬಿಟ್ಟಿದ್ದಾನೆ, ಯಾಕೋ ನನ್ನ ಬಗ್ಗೆ ಡಾಕ್ಟರ್ ತಿಮ್ಮಪ್ಪ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾನೆ, ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಅನ್ನೋಕ್ಕೆ ಶುರುವಾಯಿತು. ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ತಿಮ್ಮಪ್ಪನೇ ಕಾರಣ ಅನ್ನೋ ಭಾವನೆ ಅವನಿಗೆ ಬಂತು. ನನ್ನ ಕಣ್ಣು ಈಗಾಗಲಿಕ್ಕೆ ಡಾಕ್ಟರ್ ತಿಮ್ಮಪ್ಪನೇ ಕಾರಣ ಅನ್ನೋ ರೀತಿಯಲ್ಲಿ ಅವನ ಮನಸ್ಸು ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆಂದರೆ ಮೊದಲನೇದಾಗಿ ನನ್ನನ್ನು ಮುಟ್ಟಿ ಅಪವಿತ್ರ ಮಾಡಿ ಜಾತಿ ಕೆಡಿಸ್ಬಿಟ್ಟಿದ್ದಾನೆ, ಹಾಗೆ ಹೇಳದೇ ಇದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ಈಗ ಬಂದು ತೋರಿಸ್ಲಿಕ್ಕೆ ಹೋದರೆ ಕಣ್ಣು ಸರಿಯೋಗೋದಿಲ್ಲ, ಇನ್ನೊಂದು ಆಪ್ರೇಷನ್ನಿಂದ ಏನೂ ಆಗೋದಿಲ್ಲ, ಔಷಧಿ ಕೊಡ್ತೇನೆ ಅದನ್ನು ಹಚ್ಕೋ ಅಂತ ಹೇಳ್ತಿದ್ದಾನೆ. ಈಗ ಮಾಡೋದ್ರಿಂದ ಯಾಕೋ ತಿಮ್ಮಪ್ಪ ನನ್ನ ಕಡೆ ಸರಿಯಾಗಿ ಗಮನ ಕೊಡ್ತಾ ಇಲ್ಲ, ಹಾಗಾಗಿ ನಾನು ಜಾತಿ ಕೆಡಿಸಿದ್ದಲ್ದೇ ನನ್ನ ಕಣ್ಣು ಹೋಗ್ಲಿಕ್ಕೂ ಕೂಡ ಅವನೇ ಕಾರಣ ಅನ್ನೋ ರೀತಿಯಲ್ಲಿ ಅವನ ಮನಸ್ಸು ಬದಲಾಗಲಿಕ್ಕೆ ಪ್ರಾರಂಭಿಸ್ತು. ಹಾಗಾಗಿ ಈ ವಿಷಯವನ್ನು ಅವನು ತನಗೆ ಪರಿಚಯಸ್ಥರಿಗೆ, ಗೊತ್ತಿರ್ತಕ್ಕಂಥವ್ರಿಗೆ, ಬಲ್ಲವರಲ್ಲಿ ತನಗೆ ಯಾರ್ಯಾರು ಗೊತ್ತಿತ್ತು ಅವ್ರ ಕಡೆ ಎಲ್ಲ ತಿಮ್ಮಪ್ಪನವರನ್ನು ಟೀಕಿಸಲಿಕ್ಕೆ ಪ್ರಾರಂಭಿಸ್ದ. ಆ ತಿಮ್ಮಪ್ಪ ಡಾಕ್ಟ್ರು ಕೀಳು ಜಾತಿಯವನು, ಸರಿ ಇಲ್ಲ, ಸರಿಯಾಗಿ ಆಪ್ರೇಷನ್ ಮಾಡಿಲ್ಲ, ಕಣ್ಣು ಮತ್ತೆ ನನಗೆ ಪ್ರಾಬ್ಲಮ್ ಆಗಿದೆ, ಹಾಗೆ ಹೀಗೆ ಏನೇನೋ ವಿಷಯಗಳನ್ನು ಟೀಕೆ ಮಾಡಿ ಹೇಳಲಿಕ್ಕೆ ಪ್ರಾರಂಭಿಸಿದ. ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ. ಬೇರೆಯವರು ಇವನು ಹೇಳ್ತಕ್ಕಂಥ ಜನರಲ್ಲಿ ಅವರೂ ಕೂಡ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬಂದುಬಿಡಬೇಕು, ಉದ್ರೇಕಗೊಳ್ಬೇಕು. ಅವನು ಸರಿಯಿಲ್ಲ ರೀ, ಕೀಳು ಜಾತಿ ಸೇರಿದ್ದಾನೆ, ಸರಿಯಾಗಿ ಆಪ್ರೇಷನ್ ಮಾಡಲ್ಲ, ನೋಡ್ರಿ ನಾನು ಕಣ್ಣು ಆಪ್ರೇಷನ್ ಮಾಡಿಕೊಂಡೆ, ಕಣ್ಣೇ ಮಾಯ ಆಗ್ತಾ ಇದೆ, ನೋವು ಜಾಸ್ತಿ ಆಗಿದೆ, ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಹಾಗೆ ಹೀಗೆ ಇಲ್ಲ ಸಲ್ಲದ ವಿಚಾರಗಳನ್ನು ತಿರುಚಿ ಹೇಳಲಿಕ್ಕೆ ಪ್ರಾರಂಭಿಸ್ತ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ನೋಡಿ, ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗೆ ಬದಲಾವಣೆ ಆಗ್ತಾ ಹೋಗ್ತದೆ ಅಂತ. ಒಂದು ಸುಳ್ಳನ್ನು 10 ಸಾರಿ ಹೇಳಿದ್ರೆ ಅದು ಸತ್ಯವಾಗಿ ಪರಿಣಮಿಸ್ಬಿಡ್ತಾರೆ. ತಾನು ಹೇಳದೆ ಸರಿ ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಮೊದಲು ಮಾತನಾಡಲಿಕ್ಕೆ ಅಂಜುತ್ತಾ ಇದ್ದಂಥ ಬಸಲಿಂಗ ಈಗ ತಿಮ್ಮಪ್ಪನ ಬಗ್ಗೆ ಸುಳ್ಳು ವಿಚಾರಗಳನ್ನು ಹಬ್ಬಿಸಲಿಕ್ಕೆ ಪ್ರಾರಂಭಿಸಿದ್ದಾನೆ. ತಾನು ಹೇಳದೆ ಸರಿ ಅನ್ನುವಂತೆ ಭಾವಿಸಲಿಕ್ಕೆ ಪ್ರಾರಂಭಿಸ್ದ. ಸಿಕ್ಕಿದವ್ರ ಕೈಲೆಲ್ಲ, ತನಗೆ ಗೊತ್ತಿರೋವ್ರ ಕಡೆ ಎಲ್ಲ ತಿಮ್ಮಪ್ಪನ ಬಗ್ಗೆ ವಿಚಾರಗಳನ್ನು ತುಂಬ ತಿರುಚಿ ಹೇಳಿ ಅವ್ರ ಬಗ್ಗೆ ಕೆಟ್ಟ ಭಾವನೆಗಳು ಬರುವ ಹಾಗೆ ತಿರುಚಿ ಹೇಳಲಿಕ್ಕೆ ಪ್ರಾರಂಭಿಸಿದ. ತಾನು ಹೇಳದೆ ಸತ್ಯ ಅಂತೇಳಿ ನಂಬ್ದ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕೂತು ಬಿಡುವ. ಈಗ ಮಾನಸಿಕ ಮಟ್ಟದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅವನಿಗೆ. ಇಲ್ಲಿಯವರೆಗೆ ದೈಹಿಕ ಸ್ತರದಲ್ಲಿದ್ದಂಥ ಕಾಯಿಲೆ ಮಾನಸಿಕ ಸ್ತರಕ್ಕೆ ಹಬ್ಬಿದೆ. ಈಗ ಚೆನ್ನಾಗಿ ಮಾತಾಡ್ತಾ ಇದ್ದವನು ಇದಕ್ಕಿದ್ದಂಗೆ ಒಂದೊಂದು ಸರ್ತಿ ಏನು ಗೊತ್ತಾಗದವನಂಗೆ ದಂಗಿಡಿದು ಸುಮ್ಮನೆ ಮಂಕಾಗಿ ಕುಂತ್ಕೊಂಡ್ಬಿಡ್ತಾನೆ. ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ. ಒಂದೊಂದ್ಸರಿ ಯೋಚನೆ ಮಾಡ್ತಾನೆ, ನಾನು ಹೇಗಿದ್ದೆ ಹೇಗಾದೆ. ಹಿಂದೆ ಸತ್ಯನಿಷ್ಠನಾಗಿ ಇದ್ದಂಥ ವ್ಯಕ್ತಿ, ಯಾವುದೇ ಜಾತಿ ಭೇದ ಭಾವವಿಲ್ಲದೆ ನಿಷ್ಠೆಯಿಂದ ತನ್ನ ಕೆಲಸವನ್ನು ಮಾಡಿಕೊಂಡಿದ್ದಂಥ ವ್ಯಕ್ತಿ ಈಗ ಸುಳ್ಳು ಹೇಳೋದನ್ನು ಕಲ್ತಿದ್ದಾನೆ, ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಾ ಇದ್ದಾನೆ. ಒಂದೊಂದು ಸಾರಿ ಸಿಕ್ಕಾಪಟ್ಟೆ ಮಾತಾಡ್ತಾನೆ, ಒಂದೊಂದು ಸಾರಿ ಮಂಕಾಗಿ ಕೂತ್ಕೊಂಡ್ಬಿಡ್ತಾನೆ. ಈ ರೀತಿಯ ಒಂದು ಮಾನಸಿಕ ರೋಗ ಅವನನ್ನು ಕಾಡಲಿಕ್ಕೆ
ಪ್ರಾರಂಭಿಸ್ತಾ ಇತ್ತು. ಒಂದೊಂದು ಸಾರಿ ಅನಿಸುತ್ತೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಕೂಡ ಅಂತ ಅನಿಸುತ್ತೆ ಅವನಿಗೆ. ತನ್ನ ಸಣ್ಣತನಕ್ಕೆ ಇಷ್ಟೊಂದು ಕೀಳ್ಮಟ್ಟಕ್ಕೆ ನಾನು ಇಳಿದಿದ್ದೀನಲ್ಲ ಅಂತ ಅನಿಸುತ್ತೆ. ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು. ಹೌದು, ಸುಳ್ಳು ಹೇಳಲಿಕ್ಕೆ ನಾನು ಎತ್ತುಗಳನ್ನು ಸಾಟಿ ಮಾಡಬೇಕಲ್ಲ, ಸುಳ್ಳು ಅಲ್ಲಿ ಬಹುಮುಖ್ಯವಾಗಬೇಕು. ಇದು ಅದಕ್ಕೆ ಅನುಕೂಲ ಆಗ್ಬೋದು ಅಂತ ಕೂಡ ಅನಿಸುತ್ತೆ. ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಲ್ಲದು. ಎಷ್ಟೋ ಜನ ಮಾತು ಬಲ್ಲಂಥವ್ರು ಸುಳ್ಳು ಹೇಳ್ಕೊಂಡೇ ಜೀವನ ಮಾಡೋದನ್ನು ಕಲ್ತಿದ್ದಾರೆ. ನನ್ನ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಇದು ಕೂಡ ಸಾಧ್ಯ ಆಗ್ಬೋದು ಅಂತ ಕೂಡ ಅವನಿಗೆ ಅನಿಸುತ್ತೆ. ಈಗೂ ಅನ್ನಿಸಿತು. ಹೆಂಡತಿ ಸಿದ್ಧಲಿಂಗಿಯ ಜೊತೆಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಂಡಿತು. ಹೆಂಡತಿ ಜೊತೆ ಮಾತಾಡಬೇಕಾದ್ರೂ ಕೂಡ ಅಷ್ಟೇ. ಮೊದಲು ಹೆಂಡತಿ ಹೇಳಿದ್ರೆ ಗದರಿದ್ರೆ ಸುಮ್ಮನೆ ಆಗ್ತಾ ಇದ್ದ. ಈಗ ಹೆಂಡತಿಗೆ ಸವಾಲಾಗ್ತಾನವ. ಬಸಲಿಂಗ ಹೆಂಡತಿ ಏನಾದರೂ ಹೇಳಬೇಕಾದ್ರೆ ನಿನಗೇನು ಗೊತ್ತು, ಸುಮ್ಮನೆ ಕೂತ್ಕೋ ಅಂತ. ಅಂದರೆ ಅದರ ಅರ್ಥ ಹೆಂಡತಿಯ ಜೊತೆ ಮಾತಾಡಬೇಕಾದ್ರೆ ಭಾಳ ಗೆಲುವಾಗಿ ಮಾತಾಡ್ತಾನೆ. ಇಂದಿನ ಹಾಗೆ ಅವಳೇನಾದರೂ ಹೇಳಿದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗ ವಾದಿಸ್ತಾನೆ, ತಾನೇ ಸರಿ ಅಂತಾನೆ, ತಾನು ಹೇಳಿದ್ದೇ ಸರಿ ಅಂತಾನೆ. ಆ ಒಂದು ಹಂತಕ್ಕೆ ಬೆಳೆದಿದ್ದಾನೆ. ಉಡಾಪೆಯ ಮಾತಾಡುವುದನ್ನು ಕಲಿಯಬೇಕೆನಿಸಿತು. ಎಲ್ಲದಕ್ಕೂ ಉಡಾಪೆ ಮಾಡಬೇಕು, ಹಗುರವಾಗಿ ಮಾತಾಡಬೇಕು ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಾನೆ. ಗೇಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಪೆ ಸಹಾಯಕ. ಗೇಯದೇನಾದರೂ ತಡ ಆದರೆ ಸಾಲ ಮಾಡಾದರೂ ಕೂಡ ಬದುಕ್ಬೋದು. ಸಾಲ ಕೇಳೋಕ್ಕೆ ಬಂದವನಿಗೆ ತಿರುಗಿಸಿ ಹೇಳ್ಬೋದು. ಭಾಳ ಮಾತು ಕಲ್ತಿದ್ದಾನೆ. ಆವಾಗಿನ ಬಸಲಿಂಗನಿಗೂ ಈಗಿನ ಬಸಲಿಂಗನಿಗೂ ತುಂಬ ವ್ಯತ್ಯಾಸ ಇದೆ. ಆಗ ಸತ್ಯತೆ ಅವನಲ್ಲಿತ್ತು. ಯಾವುದೇ ಮೋಸ ವಂಚನೆಗೆ ಅವಕಾಶ ಇರಲಿಲ್ಲ, ಜಾತಿ ಪ್ರಜ್ಞೆ ಇರಲಿಲ್ಲ. ಆದರೆ ಈಗ ಎಲ್ಲವೂ ಬಂದಿದೆ. ಉಡಾಪೆಯ ಮಾತಾಡ್ತಾನೆ, ತಿರುಚಿ ಹೇಳೋದನ್ನು ಕಲ್ತಿದ್ದಾನೆ. ತಿಮ್ಮಪ್ಪನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡ್ತಾನೆ. ಹೆಂಡತಿ ಸಿದ್ಧಲಿಂಗಿ ಹತ್ರನೂ ಕೂಡ ಗೆಲುವಾಗಿ ಮಾತಾಡ್ತಾನೆ. ಒಂದು ಸಾರಿ ನಾನು ಸಣ್ಣತನ ಅಂತ ಅನಿಸಿದ್ರು ಮತ್ತೊಂದು ಸಾರಿ ಇದೆಲ್ಲ ಬೇಕಾಗುತ್ತೆ ಜೀವನದಲ್ಲಿ ಅನ್ನೋ ಮಟ್ಟಿಗೆ ಬೆಳೆದಿದ್ದಾನೆ. ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿರಲಿಲ್ಲ. ಇವನು ಹೇಳೋ ಹಾಗೆ ಇದೆಲ್ಲ ನನಗೆ ಸಹಾಯ ಆಗ್ಬೋದು, ನನ್ನ ಎತ್ತುಗಳನ್ನು ಸಾಟಿ ಮಾಡಲಿಕ್ಕೆ, ಸಾಲ ಎತ್ತಬೇಕಾದ್ರೂ ಜೀವನ ಮಾಡಲಿಕ್ಕೆ ಎಲ್ಲ ಸುಳ್ಳುಗಳು ಸಹಕಾರಿಯಾಗಿ ನಿಲ್ಲಬಹುದು ಅನ್ನುವ ಯೋಚನೆ ಇತ್ತು ಅವನಿಗೆ. ಆದರೆ ಅವನ ಮುಂದಿನ ದುರಂತ ಅವನ ಯೋಚನೆ ಮಾಡಿದಾಗಿರಲಿಲ್ಲ. ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯತೊಡಗಿತು. ಈಗ ಮತ್ತೊಂದು ನೋವು ಪ್ರಾರಂಭ ಆಗಿದೆ ಅವನಿಗೆ. ಈಗ ಎಡಗಣ್ಣಲ್ಲಿದ್ದಂಥ ನೋವು ಪೂರ್ತಿಯಾಗಿ ಇಲ್ಲವಾಗಿದೆ. ನೋವಿಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಂಡಿದೆ. ಈಗ ಎಡಗಣ್ಣಲ್ಲಿ ನೋವು ಪೂರ್ತಿಯಾಗಿ ನಿವಾರಣೆ ಆಯಿತು. ಬಲಗಣ್ಣಲ್ಲಿ ನೋವು ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯತೊಡಗಿತು. ಎಡಗಣ್ಣಲ್ಲಿ ನೋವು ಪ್ರಾರಂಭ ಆದಾಗ ಏನು ಮುಗ್ಧತೆ ಇತ್ತು, ಈಗ ಬಲಗಣ್ಣಲ್ಲಿ ನೋವು ಕಾಣ್ತಾ ಇದೆ. ಈಗ ಆ ಮುಗ್ಧತೆ ಅವನಲ್ಲಿ ಬಸಿಯತೊಡಗಿತು. ಅಂದರೆ ಆ ಮುಗ್ಧತೆ ಇಲ್ಲ ಅವನಿಗೆ. ಎಡಗಣ್ಣಲ್ಲಿ ನೋವು ಪ್ರಾರಂಭ ಆದಾಗ ಅವನಲ್ಲಿ ಮುಗ್ಧತೆ ಇತ್ತು, ಜಾತಿ ಪ್ರಜ್ಞೆ ಇರಲಿಲ್ಲ, ತಿಮ್ಮಪ್ಪನ ಬಗ್ಗೆ ಕೆಟ್ಟ ಆಲೋಚನೆ ಇರಲಿಲ್ಲ. ಆದರೆ ಈಗ ಬಲಗಣ್ಣಲ್ಲಿ ನೋವು ಪ್ರಾರಂಭ ಆಗಿದೆ. ಈಗ ಆ ಮುಗ್ಧತೆ ಅವನ ಮನಸ್ಸಿನಲ್ಲಿ ಇಲ್ಲ. ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರನ್ನು ಕಂಡ. ಈ ಸರಿ ಹೆಚ್ಚು ಚುರುಕಾಗಿರಬಲ್ಲ ಛಾತಿ ಇದೆ, ಧೈರ್ಯ ಇದೆ. ಆಸ್ಪತ್ರೆಗೆಲ್ಲ ಹೋಗಿ ಒಬ್ಬನೇ ಡಾಕ್ಟ್ರು ಭೇಟಿ ಮಾಡಿ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದೆ. ಸುಳ್ಳು ಹೇಳೋದನ್ನು ಚೆನ್ನಾಗಿ ಕಲ್ತಿದ್ದಾನೆ, ಉಡಾಪೆ ಮಾತಾಡೋದನ್ನು ಕಲ್ತಿದ್ದಾನೆ. ಈಗ ಬಲಗಣ್ಣು ನೋವು ಪ್ರಾರಂಭ ಆದಾಗ ಮತ್ತೆ ಡಾಕ್ಟರ್ ತಿಮ್ಮಪ್ಪನನ್ನು ಭೇಟಿ ಮಾಡಲಿಲ್ಲ. ಅವನೇನು ಮಾಡ್ತಾನೆ ಅಂತಂತಂದರೆ ಅನೇಕ ಡಾಕ್ಟ್ರನ್ನು ಕಳ್ತಾನೆ. ಸಿಟಿಯಲ್ಲಿರ್ತಕ್ಕಂಥ, ನಗರದಲ್ಲಿರ್ತಕ್ಕಂಥ ಬೇರೆ ಬೇರೆ ಡಾಕ್ಟರ್ಗಳನ್ನು ಹೋಗಿ ಕಾಣ್ತಾನೆ. ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ಜೊತೆಗೆ ಕರೆದುಕೊಂಡು ಡಾಕ್ಟರಲ್ಲಿಗೆ ಅರೆದ. ಈಗ ಮತ್ತೊಬ್ಬ ವ್ಯಕ್ತಿ, ರಾಜಕಾರಣಿ ವ್ಯಕ್ತಿ, ತನ್ನದೇ ಜಾತಿಯ ಒಬ್ಬ ವ್ಯಕ್ತಿ ಅವನಿಗೆ ಜೊತೆಯಾಗಿದ್ದಾನೆ. ರುದ್ರಪ್ಪ ಅಂತಕ್ಕಂಥ ರಾಜಕಾರಣಿ. ಅವನನ್ನು ತನ್ನ ಜೊತೆಯಲ್ಲಿ ಇಟ್ಕೊಂಡು ನಗರದಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ ಬಳಿ ಅಲೆದ. ರಾಜಕಾರಣಿಗಳು ಅಂತ ಅಂದಾಗ ಹೆಚ್ಚು ಭರವಸೆಗಳನ್ನು ಕೊಡ್ತಕ್ಕಂಥವ್ರು. ಅಯ್ಯೋ ಡಾಕ್ಟರ್ ತಿಮ್ಮಪ್ಪ ಇಲ್ಲ ಅಂತಂದರೆ ಸಿಟಿನಲ್ಲಿ ಇನ್ನೂ ಎಷ್ಟೋ ಡಾಕ್ಟರ್ಗಳಿದ್ದಾರೆ, ಅವನಲ್ಲ ಅವ್ರ ಅಪ್ಪನಂತರಿದ್ದಾರೆ ಅಂತ ಮಾತುಗಳನ್ನು ಬಲ್ಲಂಥವ್ರು ಅವರು.
ಅವರನ್ನು ಕರೆದುಕೊಂಡು ರುದ್ರಪ್ಪನ ಜೊತೆಯಲ್ಲಿ ಹಾಕ್ಕೊಂಡು ನಗರದಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ ಬಳಿ ಅಲಿತಾನೆ. ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ನೇ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ. ಕೆಲವರು ಉಂಬ ಡಾಕ್ಟರ್ಗಳಿರ್ತಾರೆ, ಬಹುಪಾಲು ಜನ ಉತ್ತಮ ಯೋಗ್ಯ ವೈದ್ಯರುಗಳಿರ್ತಾರೆ, ಅವ್ರ್ಯಾರು ಇಂಥ ಮಾತುಗಳನ್ನು ಆಡೋದಿಲ್ಲ. ಕೆಲವರೇ ಮಾಡ್ತಾರೆ, ಅರ್ಧ ಬರ್ಧ ಡಾಕ್ಟರ್ಗಳಿರ್ತಾರೆ, ಹೆಚ್ಚು ವಿಚಾರಗಳನ್ನು. ನಮ್ಮಲ್ಲಿ ಒಂದು ಗಾದೆ ಇದೆ, ತುಂಬಿದ ಕೂಡ ತುಳುಕೋದಿಲ್ಲ. ಅರ್ಧ ಬರ್ಧ ತಿಳ್ಕೊಂಡಿರೋರು ಭಾಳ ಬಡಾಯಿ ಕೊಚ್ಕೊಳ್ತಾರೆ, ಹೆಚ್ಚು ವಿಚಾರ ತಿಳ್ಕೊಂಡಿರ್ತಕ್ಕಂಥವ್ರು ಮೌನವಾಗಿರ್ತಾರೆ. ಎಲ್ಲಿ ತಮ್ಮ ಚಾಕಚಕ್ಯತೆಯನ್ನು ಬುದ್ಧಿಶಕ್ತಿಯನ್ನು ಬಳಸಬೇಕು ಅಲ್ಲಿ ಬಳಸ್ತಾರೆ. ಕೆಲವು ಡಾಕ್ಟ್ರುಗಳು ಹೇಳ್ತಾರೆ, ಇದಕ್ಕೆಲ್ಲ ಡಾಕ್ಟರ್ ತಿಮ್ಮಪ್ಪ ಆಪರೇಷನ್ ಮಾಡೋದನ್ನ, ಇದಕ್ಕೆ ಆಪರೇಷನ್ನೇ ಬೇಕಾಗಿರಲ್ಲ, ಅಲ್ಲಿ ಅವನಿಗೆ ಬುದ್ಧಿ ಇಲ್ಲ, ಆಪರೇಷನ್ ಮಾಡಿದ್ದಾನೆ ಅಂಥೇಳಿ ಉಡಾಪೆ ಮಾತುಗಳನ್ನು ಆಡ್ತಾರೆ. ಔಷಧಿ ನೀಡಿ ಹಿತವಚನ ಕೊಟ್ಟರು. ಹಾಗಂತೇಳಿ ಔಷಧಿಯನ್ನು ಕೊಟ್ಟು ಒಂದಷ್ಟು ಹಿತವಚನವನ್ನು ಹೇಳಿ ಕಳಿಸ್ಕೊಡ್ತಾರೆ. ಬಸಲಿಂಗನ ನೋವು ಕಡಿಮೆ ಆಗಲಿಲ್ಲ. ಎಷ್ಟೇ ಡಾಕ್ಟರ್ಗಳಿಗೆ ತೋರಿಸಿದ್ರು ಕೂಡ ಬಲಗಣ್ಣು ಕೂಡ ಹುಷಾರಾಗಲಿಲ್ಲ, ನೋವು ಕಡಿಮೆ ಆಗಲಿಲ್ಲ. ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆಂದು ನಂಬತೊಡಗಿದ್ದ ಬಸಲಿಂಗ ಆಸುಪಾಸಿನಲ್ಲಿ ಇದ್ದ ಡಾಕ್ಟರನ್ನೆಲ್ಲ ನೋಡಿದ. ಕೊನೆಗೆ ತನ್ನ ಉಡಾಪೆಯ ಶೈಲಿಯಲ್ಲೇ ತಿಮ್ಮಪ್ಪನವರನ್ನು ನೋಡಿದ. ಒಂದ್ಸಾರಿ ಕಣ್ಣಿಗೆ ನೋವು ಬಂತು ಅಂತಂದರೆ ಈ ನೋವಿಗೆ ಒಂದಲ್ಲ ಒಂದು ಔಷಧಿ ಇದ್ದೇ ಇರ್ತದೆ, ಡಾಕ್ಟರ್ ತಿಮ್ಮಪ್ಪ ಇಲ್ಲ ಅಂದರೆ ಬೇರೆ ಡಾಕ್ಟರ್ಗಳಿಗೆ ಗೊತ್ತಿರೋದಿಲ್ವ ಅಂಥೇಳಿ ಆಸುಪಾಸಿನಲ್ಲಿದ್ದಂಥ ಆ ನಗರದಲ್ಲಿದ್ದಂಥ ಎಲ್ಲ ಡಾಕ್ಟರ್ಗಳ ಬಳಿ ಅಲೆದು ಅವರನ್ನು ಉಡಾಪೆ ಶೈಲಿಯಲ್ಲಿಯೇ ಭೇಟಿ ಮಾಡ್ತಾನೆ. ಎಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ, ಅವನ ಕಣ್ಣಿನ ನೋವು ಹುಷಾರಾಗೋದಿಲ್ಲ. ಕೊನೆಗೆ ತನ್ನ ಉಡಾಪೆ ಶೈಲಿಯಲ್ಲಿಯೇ ಮತ್ತೊಮ್ಮೆ ಡಾಕ್ಟರ್ ತಿಮ್ಮಪ್ಪನವರನ್ನು ನೋಡ್ತಾನೆ. ಎಲ್ಲೂ ಹುಷಾರಾಗದ ಕಾರಣ ಹಳೆಯ ದೇವರ ಪಾದುವೆ ಗತಿ ಅಂತ ನಾವು ಹೇಳ್ತೇವೆ. ಹಳೆಯ ಡಾಕ್ಟರ್ ಬಳಿನೇ ಬರ್ತಾನೆ, ಡಾಕ್ಟರ್ ತಿಮ್ಮಪ್ಪನ ಬಳಿನೇ ಬಂದು ಉಡಾಪೆ ಶೈಲಿ. ಪ್ರಾರಂಭದ ಹಂತದಲ್ಲಿ ಡಾಕ್ಟರ್ ತಿಮ್ಮಪ್ಪನನ್ನು ಭೇಟಿಯಾದಾಗ ಇದ್ದಂಥ ಮನಸ್ಥಿತಿ ಈಗ ಬಸಲಿಂಗನಲ್ಲಿಲ್ಲ. ಎಲ್ಲವೂ ಕೂಡ ಉಡಾಪೆ, ಎಲ್ಲವೂ ಕೂಡ ಒಂದು ರೀತಿಯ ಉದಾಸೀನದ ಮನೋಭಾವದ ಮಾತುಗಳನ್ನು ಆಡ್ತಾ ಇದ್ದಾನೆ. ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆ ಗಮನಿಸಿದರು. ಆತನ ಗಂಟಲು ದೊಡ್ಡದಾಗಿತ್ತು. ಅವನು ತನಗರಿವಿಲ್ಲದಂತೆಯೇ ಸಣ್ಣವನಾಗತೊಡಗಿದ್ದ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ತಿಮ್ಮಪ್ಪನವರ ಬಳಿ ಬಂದು ಬಸಲಿಂಗ ಉಡಾಪೆಯಾಗಿ ಮಾತಾಡ್ತಾನೆ. ನೋಡಿ ಸ್ವಾಮಿ, ಎಡಗಣ್ಣು ಆಪರೇಷನ್ ಮಾಡಿಬಿಟ್ರಿ, ಕಣ್ಣು ಹಾಳಾಗೋಯ್ತು, ಕಣ್ಣು ಕಾಣಲಿಲ್ಲ, ಈಗ ಬಲಗಣ್ಣು ನೋವಾಗಿದೆ, ಇದನ್ನಾದರೂ ಸರಿಯಾಗಿ ನೋಡಿ ಆಪರೇಷನ್ ಮಾಡಿ ಅಂತೇಳಿ ಉಡಾಪೆಯಾಗಿ ಮಾತಾಡ್ತಾನೆ. ಸೊ ಈಗ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ಮಾತನ್ನು ಕೇಳಿ ಅವನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಗುರುತಿಸ್ತಾನೆ. ಈಗ ಬಸಲಿಂಗ ವ್ಯಕ್ತಿತ್ವದಲ್ಲಿ ಅತ್ಯಂತ ಚಿಕ್ಕವನಾಗಿರ್ತಾನೆ, ಸಣ್ಣವನಾಗಿರ್ತಾನೆ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪಿದೆ ಅಂಥೇಳಿ ಗುರುತಿಸ್ತಾನೆ. ತಿಮ್ಮಪ್ಪ ನೋವಿನಿಂದಲೇ ಹೇಳ್ತಾರೆ, ನೋಡಿ ಎಂಥ ವ್ಯಕ್ತಿ ಹೇಗಾಗ್ಬಿಟ್ಟ, ಇಂಥ ಪರಿಸ್ಥಿತಿ ಇವನಿಗೆ ಹೇಗೆ ಬಂತು, ಬಹಳ ನೋವಿದೆ ಬಸಲಿಂಗನ ಬಗ್ಗೆ. ಒಂದು ಕಡೆ ಪ್ರೀತಿ ಇದ್ದರೆ ಮತ್ತೊಂದು ಕಡೆ ಈ ವ್ಯಕ್ತಿ ಈಗ ಆದ್ನಲ್ಲ ಅಂತಕ್ಕಂಥ ನೋವಿದೆ. ನೋವಿನಿಂದಲೇ ಹೇಳ್ತಾರೆ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ, ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ನೀನು ಈ ಸಲ ಒಂದು ಕೆಲಸ ಮಾಡು, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನು ತಪ್ಪು ತಿಳಿಯಬೇಡ ಅಂದರು. ಬಸಲಿಂಗನಲ್ಲಿ ಆದಂಥ ವ್ಯತ್ಯಾಸಗಳನ್ನು ಗುರುತಿಸಿದಂಥ ಡಾಕ್ಟರ್ ತಿಮ್ಮಪ್ಪ ಭಾಳ ನೋವಿನಿಂದ ವಿಷಾದದಿಂದ ಹೇಳ್ತಾರೆ, ನೋಡು ಬಸಲಿಂಗ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟ್ರಾಗಿ ಮಾತ್ರ. ನಿನ್ನ ನೋವಿಗೆ ಸ್ಪಂದಿಸಬೇಕು, ನಿನ್ನ ಕಣ್ಣು ಸರಿಯೋಗಬೇಕು, ನಿನ್ನ ಜೀವನಕ್ಕೆ ಅನುಕೂಲ ಆಗಬೇಕು, ಆ ಕಾರಣಕ್ಕಾಗಿ ಒಬ್ಬ ಡಾಕ್ಟ್ರಾಗಿ ವೈದ್ಯರಾಗಿ ನಿನ್ನನ್ನು ಮುಟ್ಟಿದ್ದೇನೆ ಹೊರತು, ಆದರೆ ನಿನ್ನಂಥ ಮುಗ್ಧ ಮನುಷ್ಯನ ಮೇಲೂ ಕೂಡ ಈ ಮುಟ್ಟುವಿಕೆ, ಜಾತಿ ಪ್ರಜ್ಞೆ ನಾನು ಊಹಿಸದೇ ಇರತಕ್ಕಂಥ ಮಟ್ಟಕ್ಕೆ ಏರಿದೆ
ಇದನ್ನು ಮಾಡಿದೆ ಅಂತಂದರೆ ಇದು ನಿನ್ನ ತಪ್ಪಲ್ಲ, ಇದು ಸಮಾಜದ ಒಂದು ಅನಿಷ್ಟ, ಸಮಾಜದ ತಪ್ಪು. ಈ ಸಮಾಜದಲ್ಲಿ ಹಾಗಿದೆ. ನಿನ್ನಂತೂ ಒಬ್ಬ ಮುಗ್ಧ ವ್ಯಕ್ತಿಯ ಮೇಲೂ ಕೂಡ ಜಾತಿ ಅಂತಕ್ಕಂಥ ಪ್ರಜ್ಞೆ, ಒಬ್ಬ ಕೆಳಜಾತಿಯ ವ್ಯಕ್ತಿ ಮೇಲ್ಜಾತಿಯವನನ್ನು ಮುಟ್ಟಿದ, ಅದಕ್ಕಾಗಿ ನಾನು ಅಪವಿತ್ರನಾದೆ, ಜಾತಿ ಕೆಟ್ಟೆ ಅನ್ನೋ ಮನೋಭಾವನೆ ಬೆಳೆದಿದೆಯಲ್ಲ, ನಿನ್ನಂಥ ಪ್ರಾಮಾಣಿಕ ಮುಗ್ಧ ವ್ಯಕ್ತಿಯ ಮೇಲೂ ಕೂಡ ಈ ಜಾತಿ ಪ್ರಜ್ಞೆ ಇಷ್ಟೊಂದು ಪ್ರಭಾವ ಬೀರಿದೆ ಅಂತಂದರೆ ನಾನು ಈ ಮಟ್ಟಕ್ಕೆ ಯೋಚನೆಯನ್ನೇ ಮಾಡಿರಲಿಲ್ಲ, ಊಹೆಯನ್ನೇ ಮಾಡಿರಲಿಲ್ಲ. ಇದು ನಿನ್ನ ತಪ್ಪಲ್ಲ, ಇದು ಸಮಾಜದಲ್ಲಿ ಮೊದಲಿನಿಂದಲೂ ಬೆಳೆದುಕೊಂಡ್ಬಂದಿರತಕ್ಕಂಥ ನಮ್ಮ ಸಮಾಜದ ಅನಿಷ್ಟ ಇದು. ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ, ನಾನು ಯಾರನ್ನೂ ಕೂಡ ಬೈಯೋದಿಲ್ಲ. ನೋಡಿ, ಮುಟ್ಟೋದ್ರಿಂದ ಅಪವಿತ್ರ ಆಗ್ತೇವೆ ಅನ್ನೋದಾದರೆ ಅದನ್ನು ಮುಂದೆ ಹೇಳ್ತಾ ಹೋಗ್ತಾರೆ ಅವರು, ಲಂಕೇಶ್ ಅವರು. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಮುಟ್ತೇವೆ, ಒಂದು ಮೇಜು ಮುಟ್ತೇವೆ, ಪ್ರಾಣಿ ಮುಟ್ತೇವೆ. ನೋಡಿ, ನಮ್ಮಂತೆ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಮುಟ್ಟಿದಾಗ ಅಪವಿತ್ರ ಆಗಿರ್ತಕ್ಕಂಥ ನಾವು ಯಾವುದೋ ಗೊತ್ತಿಲ್ಲದ ಒಂದು ಪ್ರಾಣಿಯನ್ನು ಮುಟ್ಟಿ ಮುದ್ದಿಸ್ತೇವೆ, ಆಗ ಅಪವಿತ್ರ ಆಗೋದಿಲ್ವೇ? ಮುಂದೆ ಅದನ್ನು ಚರ್ಚೆ ಮಾಡೋಣ. ಸೊ ಇಲ್ಲಿ ಬಸಲಿಂಗನಿಗೆ ಆಗಿರ್ತಕ್ಕಂಥ ಬದಲಾವಣೆಯನ್ನು ಇಲ್ಲಿ ಡಾಕ್ಟರ್ ತಿಮ್ಮಪ್ಪನ ಮಾತಿನಲ್ಲಿ ಲಂಕೇಶ್ ಅವರು ಬಿಂಬಿಸ್ಲಿಕ್ಕೆ ಹೊರಡ್ತಾರೆ. ನಾನು ಯಾರನ್ನೂ ಕೂಡ ಬೈಯೋದಿಲ್ಲ, ನೀನು ಈ ಸಲ ಒಂದು ಕೆಲಸವನ್ನು ಮಾಡು, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪ ಅಂತಕ್ಕಂಥ ಒಬ್ಬ ಡಾಕ್ಟ್ರ್ ಇದ್ದಾರೆ, ಅವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಚಂದ್ರಪ್ಪ ಕೂಡ ಒಬ್ಬ ಒಳ್ಳೆಯ ಡಾಕ್ಟ್ರು, ನಾನು ಕಳಿಸ್ಕೊಟ್ಟೆ ಅಂತ ಹೇಳಿ ನನ್ನ ಹೆಸರನ್ನು ಹೇಳಿ ಚಂದ್ರಪ್ಪನನ್ನು ಕಾಣು, ತಪ್ಪು ತಿಳಿಯಬೇಡ, ತಪ್ಪು ತಿಳ್ಕೋಬೇಡ, ಮತ್ತೆ ನಾನು ನಿನ್ನನ್ನು ಮುಟ್ಟಿ ಅಪವಿತ್ರ ಮಾಡೋದು ಬೇಡ, ಜಾತಿ ಕೆಡಿಸೋದು ಬೇಡ. ಈ ಸಲ ಡಾಕ್ಟರ್ ಚಂದ್ರಪ್ಪನವರನ್ನ ಭೇಟಿ ಮಾಡು, ನಾನು ಕಳುಹಿಸ್ಕೊಟ್ಟೆ ಅಂತ ಹೇಳು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರ್ ಇದ್ದಾರೆ, ಅವರನ್ನು ಭೇಟಿ ಮಾಡು ಅಂಥೇಳಿ ಹೇಳ್ತಾನೆ. ಈಗ ಕೂಡ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನು ದ್ವೇಷಿಸದಿದ್ದರೂ ಅವರ ಬಗ್ಗೆ ಒಂದು ರೀತಿಯ ಸವಾಲು ಬೆಳೆದಿತ್ತು. ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯನ್ನು ಕುರಿತು ಮಾತಾಡಿದ್ದೆಲ್ಲ ಅವರಿಗೆ ಗೊತ್ತಾಗಿರಬಹುದೆಂಬ ಆತಂಕ ಉಂಬುತನವಾಗಿ ಜಂಬವಾಗಿ ಬದಲಾಗಿತ್ತು. ನೋಡಿ, ಈ ಸಾರಿ ಬಸಲಿಂಗನಲ್ಲಿ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ದ್ವೇಷ ಇಲ್ಲದೆ ಇದ್ರೂ ಕೂಡ ಒಂದು ರೀತಿಯ ಸವಾಲು ಬೆಳೆದಿದೆ. ಏನು ಡಾಕ್ಟರ್ ತಿಮ್ಮಪ್ಪ ಅಂದರೆ ಇವನೇ ಪ್ರಪಂಚದಲ್ಲೆಲ್ಲ ದೊಡ್ಡ ಡಾಕ್ಟ್ರ, ಇದಕ್ಕೆಲ್ಲ ಬೇರೆ ಡಾಕ್ಟ್ರು ಕೂಡ ಇರ್ತಾರೆ, ನಾನೇನು ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅವನ ಜಾತಿ ಬಗ್ಗೆ ಮಾತಾಡಿರೋದೆಲ್ಲ ಅವನಿಗೆ ಗೊತ್ತಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಈ ರೀತಿ ಆತಂಕ ಪಟ್ಕೊಂಡಿರ್ಬೋದು, ಈ ರೀತಿ ಮಾತಾಡ್ತಾ ಇರಬಹುದು ಅಂತ ಅಂದ್ಕೊಂಡು ಆತಂಕ ಪಡ್ತಾನೆ. ಆತಂಕ ಅಂದರೆ ಭಯಪಡ್ತಾನೆ, ಆದರೆ ಅದು ಉಂಬುತನವಾಗಿ ಬದಲಾವಣೆ ಆಗ್ತದೆ. ಆ ಭಯ ಉಂಬುತನವಾಗಿ ಜಂಬವಾಗಿ ಮತ್ತೆ ಬುಡಾಪೆ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಇವನಿಲ್ಲ ಅಂದ್ರೆ ಇನ್ನೊಬ್ಬ ಡಾಕ್ಟ್ರನ್ನ ನೋಡಿ ಕಣ್ಣು ಸರಿಪಡಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲಿ ಆತ ಹೊರಡ್ತಾನೆ. ಆತ ತಿಮ್ಮಪ್ಪನವರಿಂದ ಹೊರಗೆ ಬಂದೊಡನೆ ರಾಜಕಾರಣಿ ರುದ್ರಪ್ಪನನ್ನು ಕೇಳಿ ಚಂದ್ರಪ್ಪನ ಜಾತಿ ತಿಳಿದುಕೊಂಡ. ನೋಡಿ, ಇಲ್ಲೂ ಕೂಡ ಜಾತಿ ಪ್ರಜ್ಞೆ ಹೇಗೆ ಅವನನ್ನು ಕಾಡ್ತಾ ಇದೆ ಅಂತ. ತಿಮ್ಮಪ್ಪನ ಆಸ್ಪತ್ರೆಯಿಂದ ಆಚೆ ಬಂದ ತಕ್ಷಣ ರಾಜಕಾರಣಿ ರುದ್ರಪ್ಪನನ್ನು ಕೇಳ್ತಾನೆ, ಅಲ್ಲ ಡಾಕ್ಟರ್ ಚಂದ್ರಪ್ಪನನ್ನು ನೋಡುವಂತ ಹೇಳಿದಾರಲ್ಲ, ಅವ ಯಾವ ಜಾತಿ? ರುದ್ರಪ್ಪ ಹೇಳ್ತಾನೆ, ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲದಿದ್ದು ಅರಿತು ನಿಸೂರನಾದ. ಅವನು ಕೂಡ ಕೆಳಜಾತಿಯವನೇ, ತಿಮ್ಮಪ್ಪನಷ್ಟು ಕೆಳಜಾತಿ ಅಲ್ಲ. ಇದೇ ಆಗಿದೆ ನೋಡಿ, ಅವನು ಕೆಳಜಾತಿನೇ. ಡಾಕ್ಟರ್ ತಿಮ್ಮಪ್ಪನ ಜಾತಿಯಷ್ಟು ಕೆಳಜಾತಿ ಅಲ್ಲ, ಚಂದ್ರಪ್ಪ ಕೂಡ ಕೆಳಜಾತಿಗೆ ಸೇರಿರ್ತಕ್ಕಂಥವನೇ. ಅವನ ಜಾತಿ ತಿಮ್ಮಪ್ಪನ ಜಾತಿಗಿಂತ ಸ್ವಲ್ಪ ಮೇಲ್ಪಟ್ಟ ಜಾತಿ. ಹಂಗಂದಾಗ ಇವನು ಸ್ವಲ್ಪ ನಿಸೂರನಾಗ್ತಾನೆ. ನಿಟ್ಟುಸಿರು ಬಿಟ್ಟು ಸದ್ಯ ತಿಮ್ಮನಪ್ಪನಷ್ಟು ಕೆಳಜಾತಿ ಅಲ್ಲವಲ್ಲ, ಅವನಿಗಿಂತ ಮೇಲ್ಜಾತಿ ಅಲ್ವಾ ಅಂಥೇಳಿ ನಿಸೂರನಾಗ್ತಾನೆ. ನಿಸೂರನಾದ ಅಂತಂದರೆ ನಿಟ್ಟುಸಿರು ಬಿಟ್ಟ ಸದ್ಯ ಅವನ ಹತ್ರ ಹೋಗಿ ತೋರಿಸ್ಬೋದು. ಕೂಡಲೇ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡಿದ. ಆದ ತಕ್ಷಣ ರಾಜಕಾರಣಿ ರುದ್ರಪ್ಪನನ್ನು ಕರ್ಕೊಂಡು ಹೋಗಿ ಡಾಕ್ಟರ್ ಚಂದ್ರಪ್ಪನನ್ನು ಕಾಣ್ತಾನೆ, ಚಂದ್ರಪ್ಪನವರನ್ನು ಭೇಟಿ ಮಾಡ್ತಾನೆ. ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾದದ್ದು ಕಾದಿತ್ತು. ಆದರೆ ಬಸಲಿಂಗ ಬೇರೆ ನಿರೀಕ್ಷೆಯನ್ನು ಇಟ್ಕೊಂಡು ಹೋಗಿದ್ದ, ತಿಮ್ಮಪ್ಪ ಇಲ್ಲಾಂದರೆ ಚಂದ್ರಪ್ಪ ಸರಿ ಮಾಡ್ತಾನೆ ಬಿಡುವರು. ಆದರೆ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು
ಘಟನೆ ಅವನಿಗೆ ಕಾದಿತ್ತು. ಅನಿರೀಕ್ಷಿತವಾದದ್ದು, ಅವನು ನಿರೀಕ್ಷೆ ಮಾಡದೇ ಇರತಕ್ಕಂಥ ಒಂದು ಸಂಗತಿ ಅವನನ್ನು ಅಲ್ಲಿ ಕಾದಿತ್ತು. ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸಲಿಂಗನ ತಿರುಚುವಿಕೆಯೊಂದಿಗೆ ಕೇಳಿದ ಚಂದ್ರಪ್ಪ ಹೇಳಿದರು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಇದು ಅನಿರೀಕ್ಷಿತವಾದಂಥ ಮಾಹಿತಿ ಬಸಲಿಂಗನಿಗೆ. ಹೇಳ್ತಾನೆ, ಡಾಕ್ಟರ್ ಚಂದ್ರಪ್ಪನವ್ರ ಹತ್ರ ಹೋಗಿ ಬಸಲಿಂಗ ತನ್ನ ಎಡಗಣ್ಣು ಹೇಗೆ ಹಾಳಾಗೋಯ್ತು ಅನ್ನೋದನ್ನು ಬಸಲಿಂಗನ ತಿರುಚುವಿಕೆಯಿಂದ ಚಂದ್ರಪ್ಪ ಕೇಳಿಸ್ಕೊಳ್ತಾನೆ. ಡಾಕ್ಟರ್ ಚಂದ್ರಪ್ಪನ ಹತ್ರ ಹೋಗಿ ಉಡಾಪೆಯಾಗಿ ಮಾತಾಡ್ತಾನೆ ಅವನು. ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೋದೆ, ಎಡಗಣ್ಣು ತೋರಿಸ್ದೆ, ಆತ ಕೆಳಜಾತಿಯವನು, ನನ್ನನ್ನು ಮುಟ್ಟಿದ್ದಲ್ದೇ ಕಣ್ಣು ಸರಿಯಾಗಿ ಆಪರೇಷನ್ ಮಾಡಲಿಲ್ಲ, ನನ್ನ ಕಣ್ಣು ಹಾಳಾಗೋಯ್ತು, ಸರಿಯಾಗಿ ನೋಡಲಿಲ್ಲ, ಹಾಗೆ ಹೀಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಡಾಕ್ಟರ್ ತಿಮ್ಮಪ್ಪನವರ ಮೇಲೆ ಆಪಾದನೆ ಮಾಡ್ತಾ ಡಾಕ್ಟರ್ ಚಂದ್ರಪ್ಪನಿಗೆ ಬಸಲಿಂಗ ಹೇಳ್ತಾನೆ. ಇದೆಲ್ಲವನ್ನು ಕೇಳಿಸ್ಕೊಂಡಂಥ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಹೇಳ್ತಾರೆ, ನೋಡಪ್ಪ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದೇ ಇರತಕ್ಕಂಥ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ಡಾಕ್ಟರ್ ತಿಮ್ಮಪ್ಪನಿಗೆ ಆಗದೇ ಇರತಕ್ಕಂಥ ಕೆಲಸ ನನ್ನಂಥ ಡಾಕ್ಟರಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ ತಿಮ್ಮಪ್ಪ ಅಂತಂದರೆ ಯಾರು ಅಂತ ಅಂದ್ಕೊಂಡಿದ್ದೀರಿ? ನಮ್ಮ ವೈದ್ಯ ಲೋಕ ಬಲ್ಲಂತಹ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ಡಾಕ್ಟರ್ ತಿಮ್ಮಪ್ಪ. ನಮ್ಮ ವೈದ್ಯ ಲೋಕದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿರ್ತಕ್ಕಂಥವ್ರು, ಪ್ರತಿಭಾವಂತರಾಗಿರ್ತಕ್ಕಂಥ ಡಾಕ್ಟ್ರು ಅಂದರೆ ಡಾಕ್ಟರ್ ತಿಮ್ಮಪ್ಪ. ಅದು ಅಲ್ಲದೆ ನಿನಗೆ ಬಂದಿರತಕ್ಕಂಥ ಈ ಕಣ್ಣಿನ ರೋಗ ಇದೆಯಲ್ಲ, ಅದು ಅವರ ವಲಯಕ್ಕೆ ಸೇರಿದ್ದು. ಅವರು ಅದರ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿರತಕ್ಕಂಥವರು. ಹಾಗಾಗಿ ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳ್ಕೊಳ್ಳುತ್ತೆ. ಡಾಕ್ಟರ್ ಚಂದ್ರಪ್ಪ ಸರಿಯಾಗಿ ಹೇಳ್ತಾರೆ, ನೀನು ಅವರನ್ನು ನೋಡಿದ್ರೆ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ ಇರೋ ಒಂದು ಬಲಗಣ್ಣು ಉಳ್ಕೊಳ್ತದೆ. ಈಗಾಗಲೇ ಎಡಗಣ್ಣು ಕಳ್ಕೊಂಡಿದೀಯಾ, ನಿಂದು ಬಲಗಣ್ಣು ಉಳ್ಕೋಬೇಕು ಅಂತಂದರೆ ನೀನು ಹೋಗಿ ಡಾಕ್ಟರ್ ತಿಮ್ಮಪ್ಪನನ್ನು ನೋಡಿದ್ರೆ ಮಾತ್ರ ನಿನ್ನ ಬಲಗಣ್ಣು ಉಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಎರಡೂ ಕಣ್ಣು ಕಳ್ಕೊಳ್ತೀಯ ನೀನು. ಮನವರಿಕೆ ಮಾಡ್ತಾರೆ. ಈಗ ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತ. ಯಾರು ಮಾತಾಡಿಸಿದರೂ ಮಾತಾಡಲೇ ಇಲ್ಲ. ಬಸಲಿಂಗನಿಗೆ ಭಯ ಪ್ರಾರಂಭ ಆಯಿತು. ಈಗ ರಾಜಕಾರಣಿ ರುದ್ರಪ್ಪನಿಂದ ಚಂದ್ರಪ್ಪನ ಆಸ್ಪತ್ರೆಯಿಂದ ಹೊರಬಂದಂಥ ಬಸಲಿಂಗ ಬಿಸಿಲಲ್ಲಿಯೇ ತಲೆ ಮೇಲೆ ಕೈ ಹೊತ್ಕೊಂಡು ಚಿಂತೆ ಮಾಡ್ತಾ ಕೂತ್ಕೊಂಡ. ಯಾರು ಮಾತಾಡಿಸಿದ್ರು ಮಾತಾಡ್ತಾ ಇಲ್ಲ. ಹೆಂಡತಿಯ ಮಾತು ಕಿವಿಗೆ ಬೀಳದವು. ಹೆಂಡತಿ ಮಾತಾಡಿಸಿದ್ರು ಕೂಡ ಅವಳು ಮಾತಾಡಿದ್ರೆ ಆ ಕಿವಿ ಮೇಲೆ ಹಾಕ್ಕೊಳ್ತಿಲ್ಲ ಅವನು. ಬಲಗಣ್ಣಿನ ನೋವು ಭೀಕರವಾಗಿತ್ತು. ಬಲಗಣ್ಣಿನಲ್ಲಿ ವಿಪರೀತವಾದ ನೋವು ಕಾಣಿಸ್ಕೊಳ್ತಾ ಇದೆ. ಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಿತ್ತು. ದಿನಗಳದಂತೆ ಬರ್ತಾ ಬರ್ತಾ ಬಲಗಣ್ಣಿನ ದೃಷ್ಟಿಯೂ ಕೂಡ ಮಂದವಾಗ್ತಾ ಇದೆ. ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಮಬ್ಬು ಆಗ್ತಾ ಇದೆ. ಅದು ಬಸಲಿಂಗನಿಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಯೋಚನೆ ಮಾಡ್ತಾನೆ ಕುಂತ್ಕೊಂಡು, ತನ್ನ ಉಡಾಪೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತ್ತು. ಈಗ ಅವನ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತಾ ಇದೆ. ಇಷ್ಟೊತ್ತವರೆಗೂ ಉಡಾಪೆ ಮಾತಾಡ್ತಾ ಇದ್ದ, ಸುಳ್ಳು ಹೇಳ್ತಾ ಇದ್ದ, ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದ, ಆಪಾದನೆಗಳನ್ನು ಹೊರಿಸ್ತಾ ಇದ್ದ. ಈಗ ಗೊತ್ತಾಗಿದೆ ಡಾಕ್ಟರ್ ಚಂದ್ರಪ್ಪನ ಮಾತಿನಿಂದ ಇರೋ ಒಂದು ಕಣ್ಣು ಉಳ್ಕೋಬೇಕು ಅಂದರೆ ಡಾಕ್ಟರ್ ತಿಮ್ಮಪ್ಪನೇ ಬೇಕು. ಯಾರು ಮಾತಾಡಿಸಿದ್ರು ಮಾತಾಡ್ತಾ ಇಲ್ಲ. ಹೆಂಡತಿ ಮಾತಾಡಿಸಿದ್ರು ಕೂಡ ಮಾತಾಡ್ತಾ ಇಲ್ಲ. ಏನು ಮಾಡೋದು? ಬಲಗಣ್ಣಿನಲ್ಲಿ ವಿಪರೀತವಾದಂಥ ನೋವು ಕಾಣಿಸ್ಕೊಳ್ತಾ ಇದೆ. ಬರ್ತಾ ದೃಷ್ಟಿ ಮಂದವಾಗ್ತಾ ಇದೆ. ಈಗ ಯೋಚನೆ ಮಾಡ್ತಾನೆ, ನನ್ನ ಉಡಾಪೆಯ ಮಾತುಗಳು, ಸುಳ್ಳುಗಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತು. ಅವನ ಮನಸ್ಸಿಗೆ ಒಂದು ನಿಶ್ಚಯ ಆಗ್ತಾನೆ. ನಾನು ಮಾತಾಡ್ತಕ್ಕಂಥ ಉಡಾಪೆಯ ಮಾತುಗಳಾಗಲಿ, ನನ್ನ ಜಾತಿನಾಗಲಿ, ಸುಳ್ಳುಗಳಾಗಲಿ, ಮಠದ ಗುರುವಾಗಲಿ, ಇವ್ಯಾವುದೂ ಕೂಡ ನನ್ನ ಕಣ್ಣನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಿಶ್ಚಯ ಮಾಡ್ಕೊಳ್ತಾನೆ. ನೋವು, ದೈಹಿಕ ನೋವನ್ನು ಮೀರಿದ ನೋವು
ಅವನನ್ನು ತುಂಬ ತೊಡಗಿತ್ತು. ಕಣ್ಣಿನಲ್ಲಿ ನೋವಿದೆ, ಇದು ದೈಹಿಕವಾದ ನೋವು. ಅದಕ್ಕಿಂತ ಮಿಗಿಲಾಗಿ ಮಾನಸಿಕ ವೇದನೆ, ಮನಸ್ಸಿನಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದರೆ ಡಾಕ್ಟರ್ ತಿಮ್ಮಪ್ಪನಂಥ ಒಳ್ಳೆಯ ಡಾಕ್ಟರನ್ನ, ಪ್ರಾಮಾಣಿಕ ಡಾಕ್ಟರನ್ನ, ನಿಷ್ಠಾವಂತ ಡಾಕ್ಟರನ್ನು ಬೈದಿದ್ದಾನೆ, ಆರೋಪ ಮಾಡಿದ್ದಾನೆ, ಅವರ ಬಗ್ಗೆ ಕೆಟ್ಟ ಹೆಸರು ಬರುವಂತೆ ತಿರುಚಿದ್ದಾನೆ. ಇದೆಲ್ಲದೂ ಕೂಡ ಈಗ ಅವನ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಮಾನಸಿಕ ನೋವು ವಿಪರೀತ ಆಗಲಿಕ್ಕೆ ಪ್ರಾರಂಭ ಆಯಿತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ಈಗ ಡಾಕ್ಟರ್ ತಿಮ್ಮಪ್ಪ ಆತನಿಗೆ ನೀಡಿದಂಥ ಚಿಕಿತ್ಸೆಯ ರೀತಿ, ಶೈಲಿ, ಮಾತಿನ ರೀತಿ, ಅವರ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಇವೆಲ್ಲವೂ ಕೂಡ ಬಸಲಿಂಗನಿಗೆ ನೆನಪಿಗೆ ಬರಲಿಕ್ಕೆ ಪ್ರಾರಂಭಿಸ್ತವೆ. ಯೋಚನೆ ಮಾಡ್ತಾನೆ, ವಿದ್ಯಾರ್ಥಿಗಳೇ, ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂವು, ಅವನಿಗೆ ಅರಿವಿನ ಪ್ರಜ್ಞೆ ಮೂಡ್ತಾ ಇದೆ. ಈಗ ಪಶ್ಚಾತ್ತಾಪದ ಭಾವನೆ ಮೂಡ್ತಾ ಇದೆ. ಅವನು ಯೋಚನೆ ಮಾಡ್ತಾನೆ, ತನ್ನ ಹೊಲ, ಗದ್ದೆ, ತೋಟ, ಅಲ್ಲೆಲ್ಲ ನಾವು ಮಲಗ್ಕೊಳ್ತೀವಿ, ಓಡಾಡ್ತೀವಿ, ಕುಳಿತುಕೊಳ್ತೀವಿ, ಅಲ್ಲಿರ್ತಕ್ಕಂಥ ಮರಗಿಡಗಳನ್ನು ಮುಟ್ತೇವೆ. ಅಲ್ಲಿ ಯಾವುದೋ ಜಾತಿ ಪ್ರಶ್ನೆ ಬರೋದಿಲ್ಲ. ನಾವು ಗದ್ದೆಯನ್ನು ಮುಟ್ಟಿದ್ರೆ, ಮಣ್ಣನ್ನು ಮುಟ್ಟಿದ್ರೆ ಅದು ಯಾವ ಜಾತಿ ಅಂತ ನಾವು ಕೇಳೋದಿಲ್ಲ. ತನ್ನ ಎತ್ತುಗಳು, ಪ್ರಾಣಿ ಪ್ರಪಂಚದಲ್ಲಿ ಮನುಷ್ಯ ಜಾತಿಗೆ ಸೇರದೇ ಇರತಕ್ಕಂಥ ಬೇರೆ ಮೂಕ ಪ್ರಾಣಿಗಳು. ಎತ್ತುಗಳನ್ನು ಮೈ ತೊಳಿತೇವೆ, ಮುಡ್ತೇವೆ, ಹಸುವಿನ ಹಾಲು ಕುಡಿತೇವೆ, ಅವುಗಳ ಗಂಜಲ, ಅವುಗಳ ಸಗಣಿ ಇವೆಲ್ಲವನ್ನು ಮುಡ್ತೇವೆ ನಾವು. ಆಗ ಯಾವ ಜಾತಿ ಪ್ರಶ್ನೆ ಬರೋದಿಲ್ಲ. ಎತ್ತುಗಳನ್ನು ಮುಟ್ಟುವಾಗ, ಆಕಳ ಹಾಲು ಕುಡಿಯುವಾಗ, ಅವುಗಳ ಮೂತ್ರ ಅಥವಾ ಗಂಜಲ ಏನು ಕರಿತೇವೆ ಅದೆಲ್ಲವನ್ನು ಮುಟ್ಟುವಾಗ ಜಾತಿಯ ಪ್ರಶ್ನೆ ಇಲ್ಲ. ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರಗಿಡಗಳನ್ನು ಮುಟ್ಟುವಾಗ, ಬದುವಿನ ಓರೆಯಲ್ಲಿರ್ತಕ್ಕಂಥ ಪಾರಿಜಾತದ ಹೂವುಗಳನ್ನು ಮುಟ್ಟುವಾಗ, ಪ್ರಾಣಿ ಪಕ್ಷಿಗಳನ್ನು ಮುಟ್ಟುವಾಗ, ಇದು ಯಾವ ಜಾತಿಗೆ ಸೇರಿದೆ, ಇದು ಯಾವ ಜಾತಿಗೆ ಸೇರಿದೆ, ಮರ ಯಾವ ಜಾತಿಗೆ ಸೇರಿದೆ, ಪಕ್ಷಿಗಳು ಯಾವ ಜಾತಿಗೆ ಸೇರಿದೆ, ನೀರು ಯಾವ ಜಾತಿಗೆ ಸೇರಿದೆ, ಮಣ್ಣು ಯಾವ ಜಾತಿಗೆ ಸೇರಿದೆ, ಇಲ್ಲೆಲ್ಲಿಯೂ ಇಲ್ಲದ ಜಾತಿಯ ಪ್ರಜ್ಞೆ ನಮ್ಮಂತೆ ಇರ್ತಕ್ಕಂಥ ಮತ್ತೊಬ್ಬ ಮನುಷ್ಯ ಅವನು ಕೀಳು ಜಾತಿ, ಕನಿಷ್ಠ ಜಾತಿ ಅಂಥೇಳಿ ನಾವು ಯೋಚನೆ ಮಾಡೋದು ಎಷ್ಟು ಸರಿ? ತಪ್ಪಲ್ವೇ? ತಾನು ಮಾಡಿದ ತಪ್ಪಲ್ವೇ ಅನ್ನುವ ಮಾನಸಿಕ ಪರಿವರ್ತನೆ ಬಸಲಿಂಗನಿಗೆ ಬರ್ತಾ ಇದೆ. ಇದೆಲ್ಲವನ್ನು ಅರ್ಥೈಸ್ಕೊಳ್ತಾನೆ. ಎಲ್ಲೂ ಇಲ್ಲದ ಜಾತಿಯ ಪ್ರಜ್ಞೆ, ನಮ್ಮ ಹಾಗೆ ಇರ್ತಕ್ಕಂಥ, ನಮ್ಮ ಹಾಗೆ ಎಲ್ಲದರಲ್ಲೂ ತದ್ರೂಪಿಯಾಗಿರ್ತಕ್ಕಂಥ, ಈಗ ಕೀಳು ಜಾತಿಯ ವ್ಯಕ್ತಿಯಲ್ಲಿರ್ತಕ್ಕಂಥ ರಕ್ತವೂ ಒಂದೇ, ಮೇಲ್ಜಾತಿಯ ವ್ಯಕ್ತಿಯ ಮೈಯಲ್ಲಿರ್ತಕ್ಕಂಥ ರಕ್ತವೂ ಒಂದೇ, ಬಣ್ಣವೂ ಒಂದೇ, ಮಾಡ್ತಕ್ಕಂಥ ಕೆಲಸವೂ ಒಂದೇ. ಹೀಗಿರಬೇಕಾದ್ರೆ ಇವನು ಕನಿಷ್ಠ, ಅವನು ಶ್ರೇಷ್ಠ, ಇವನು ಕೀಳು ಜಾತಿ, ಅವನು ಮೇಲ್ಜಾತಿ ಅನ್ನೋದರಲ್ಲಿ ಯಾವ ಅರ್ಥವಿದೆ? ಇದೆಲ್ಲವನ್ನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ಹೋದ. ನೋವು ತುಂಬಿದ ಬಲಗಣ್ಣು ಕಂಬನಿ ಸುರಿಸುತ್ತಿತ್ತು. ತಿಮ್ಮಪ್ಪನವರ ಕೈ ಹಿಡಿದುಕೊಂಡ. ಅವರನ್ನು ಹಪ್ಪಿಕೊಂಡು ಗಟ್ಟಿಯಾಗಿ ಅಳತೊಡಗಿದ. ತಿಮ್ಮಪ್ಪ ಚಲಿಸಲಿಲ್ಲ, ತಲೆ ನೇವಿರಿಸಲಿಲ್ಲ ಕೂಡ. ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನೋ ಬಡಬಡಿಸಿದ. ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗುವಂತಿತ್ತು. ಈಗ ಬಸಲಿಂಗ ನೇರವಾಗಿ ತಿಮ್ಮಪ್ಪನವರ ಬಳಿ ಬರ್ತಾನೆ. ಅವನ ಮನಸ್ಸು ಪರಿವರ್ತನೆಯಾಗಿದೆ. ಈ ಜಾತಿಯನ್ನಾಗಲಿ, ಮಠ ಆಗಲಿ, ಸುಳ್ಳಾಗಲಿ, ಉಡಾಪೆ ಆಗಲಿ ಯಾವುದೂ ಕೂಡ ನನ್ನ ನೋವನ್ನು ನಿವಾರಣೆ ಮಾಡೋದಿಲ್ಲ, ಕಣ್ಣನ್ನು ಬರೆಸೋದಿಲ್ಲ ಅಂತ ಗೊತ್ತಾದಾಗ ಎಲ್ಲವನ್ನ ಯೋಚನೆ ಮಾಡ್ತಾನೆ. ಈ ಜಾತಿ ಅಂತಕ್ಕಂಥದ್ದೇ ತಪ್ಪು, ಈ ಜಾತಿ ವ್ಯವಸ್ಥೆ ಇರಬಾರ್ದು, ನಾನು ಮಾಡಿದ್ದು ತಪ್ಪು ಅನ್ನೋದು ಅವನಿಗೆ ಅರಿವಾಗ್ತದೆ. ನೇರವಾಗಿ ಬಸಲಿಂಗ ತಿಮ್ಮಪ್ಪನ ಬಳಿ ಬಂದು ಅವನ ನೋವು ತುಂಬಿರ್ತಕ್ಕಂಥ ಬಲಗಣ್ಣು ಕಂಬನಿ ಸುರಿಸುತ್ತಿತ್ತು. ಕಂಬನಿ ಅಂತಂದರೆ ಕಣ್ಣೀರು, ಬಲಗಣ್ಣಿನಲ್ಲಿ ನೀರು ಸುರಿತಾ ಇದೆ. ಬಂದು ತಿಮ್ಮಪ್ಪನವರ ಕೈಯನ್ನು ಹಿಡ್ಕೊಳ್ತಾನೆ. ಅವರನ್ನು ಹಪ್ಪಿಕೊಂಡು ಗಟ್ಟಿಯಾಗಿ ಹೊಳತೊಡಗ್ತಾನೆ. ತಾನು ಮಾಡಿದ್ದು ತಪ್ಪು ಪಶ್ಚಾತ್ತಾಪದ ಭಾವನೆಯಿಂದ ಡಾಕ್ಟರ್ ತಿಮ್ಮಪ್ಪನನ್ನು ತಪ್ಪಿಕೊಂಡು ಅಳ್ತಾ ಇದ್ದಾನೆ. ಮಾತು ಆಚೆಗೆ ಬರ್ತಾ ಇಲ್ಲ.
ಗಟ್ಟಿಯಾಗಿ ಅಳ್ಳಿಕ್ಕೆ ಪ್ರಾರಂಭಿಸ್ತಾನೆ. ಆದರೆ ತಿಮ್ಮಪ್ಪ ಮಾತ್ರ ಈ ಬಾರಿ ಚಲಿಸಲಿಲ್ಲ, ಅವನ ತಲೆಯನ್ನು ನೇವರಿಸಲಿಲ್ಲ. ಉಸಿರನ್ನು ಹತೋಟಿಗೆ ಬಂದು ತಂದುಕೊಂಡು ಬಸಲಿಂಗ ಏನೇನೋ ಬಡಬಡಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ. ತಿಮ್ಮಪ್ಪ ಮಾತ್ರ ಬಸಲಿಂಗ ತಿಮ್ಮಪ್ಪನನ್ನು ತಬ್ಕೊಂಡಿದ್ದಾನೆ, ಅಳ್ತಾ ಇದ್ದಾನೆ. ಆದರೆ ತಿಮ್ಮಪ್ಪ ಮಾತ್ರ ಅವನನ್ನು ಮುಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆದರೆ ಈಗ ಬಸಲಿಂಗನೇ ತಿಮ್ಮಪ್ಪನನ್ನು ಮುಟ್ಟಿದ್ದಾನೆ. ಅಂದರೆ ಅವನಿಗೆ ಅರಿವಿನ ಪ್ರಜ್ಞೆ ಬಂದಿದೆ. ಈ ಜಾತಿ ಕಲ್ಪನೆಯೇ ಸುಳ್ಳು. ಮನುಷ್ಯನಲ್ಲಿ ಮೇಲು ಕೀಳು ಭಾವನೆ ಅವನ ಆಚಾರ ವಿಚಾರಗಳಿಂದ, ಅವನ ನಡವಳಿಕೆಗಳಿಂದ ಬರಬೇಕೇ ಹೊರತು ಹುಟ್ಟಿನಿಂದ ಅಲ್ಲ ಅನ್ನುವ ಮನವರಿಕೆ ಬಸಲಿಂಗನಿಗಾಗಿದೆ. ಹಾಗಾಗಿನೇ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನನ್ನು ಬಿಗಿಯಾಗಿ ಹಪ್ಕೊಂಡು ಗಟ್ಟಿಯಾಗಿ ಅಳ್ಳಿಕ್ಕೆ ಪ್ರಾರಂಭಿಸ್ತಾನೆ. ತಿಮ್ಮಪ್ಪ ಮಾತ್ರ ಅವನ ತಲೆಯನ್ನು ಮುಟ್ಟಲಿಲ್ಲ, ಅವನಿಗೆ ಸಮಾಧಾನವನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಆದರೆ ಡಾಕ್ಟರ್ ತಿಮ್ಮಪ್ಪನನ್ನು ತಪ್ಪಿಕೊಂಡಿರ್ತಕ್ಕಂಥ ಬಸಲಿಂಗ ಮಾತ್ರ ಏನನ್ನೋ ಬಡಬಡಿಸತೊಡಗ್ತಾನೆ. ಏನೇನೋ ಮಾತು ಬರ್ತಾ ಇಲ್ಲ ಅವನಿಗೆ, ಏನೇನೋ ಗುಣಗ್ತಾ ಇದ್ದಾನೆ. ಆದರೆ ಆ ಮಾತುಗಳು ಬಸಲಿಂಗನಿಗೆ ಮತ್ತು ಡಾಕ್ಟರ್ ತಿಮ್ಮಪ್ಪನಿಗೆ ಅರ್ಥವಾಗುವಂತಿತ್ತು. ಎದುರಿಗೆ ಕುಳಿತಿದ್ದ ಬಸಲಿಂಗನನ್ನು ತಿಮ್ಮಪ್ಪ ಎವೆ ಹಿಕ್ಕದೆ ನೋಡಿದರು. ಹೀಗೆ ಎದುರಿಗೆ ಬಸಲಿಂಗ ಕುಳಿತಿದ್ದಾನೆ, ಅವನನ್ನು ಎವೆ ಹಿಕ್ಕದೆ ಕಣ್ಣು ಮಿಟಿಸದೆ ನೋಡ್ತಾರೆ. ನೋಡಿದಾಗ ಆತನನ್ನು ತಾವು ಇಷ್ಟಪಡೋದು ಕಾರಣವೇನೆಂದು ಚಿಂತಿಸಿದರು. ಅದು ಆತನಲ್ಲೇ ಒಮ್ಮೆ ಇದ್ದು ಈಗ ಮರುಕಳಿಸಿರುವ ಮುಗ್ಧತೆ ಇರಬಹುದು. ಈಗ ಬಸಲಿಂಗನನ್ನು ಡಾಕ್ಟರ್ ತಿಮ್ಮಪ್ಪ ನೋಡ್ತಾರೆ. ಯಾಕೆ ನಾನು ಈ ಬಸಲಿಂಗನನ್ನು ಇಷ್ಟೊಂದು ಇಷ್ಟಪಡ್ತೀನಿ ಅಂತಂದರೆ, ಒಮ್ಮೆ ಮೊದಲ ಬಾರಿ ಬಂದಾಗ ಏನು ಮುಗ್ಧತೆ ಇತ್ತು ಅದು ಮಾಯವಾಗಿ ಈಗ ಮತ್ತೆ ಮರುಕಳಿಸಿದೆ. ಬಸಲಿಂಗನಿಗೆ ಅರ್ಥ ಆಗಿದೆ, ನಾನು ಮಾಡಿದ್ದು ತಪ್ಪು. ಈ ಜಾತಿಯ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನಾನು ತಪ್ಪಾಗಿ ಡಾಕ್ಟರ್ ತಿಮ್ಮಪ್ಪನನ್ನು ಅರ್ಥೈಸಿಕೊಂಡೆ. ಈಗ ಮಗುವಿನ ಮುಗ್ಧತೆ ಅಂತಿರ್ತಕ್ಕಂಥ ಬಸಲಿಂಗನ ಮುಖವನ್ನು ನೋಡಿದಂಥ ಡಾಕ್ಟರ್ ತಿಮ್ಮಪ್ಪ ಅದು ಆತನಲ್ಲಿ ಒಮ್ಮೆ ಬಂದು ಈಗ ಇದ್ದು ಕಾಣೆಯಾಗಿ ಮತ್ತೆ ಮರುಕಳಿಸಿರುವ ಮುಗ್ಧತೆಯಿಂದ ನನಗೆ ಅವನು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತಾರೆ. ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದುದು ಇರಬಹುದು. ಬಸಲಿಂಗನನ್ನು ನೋಡಿದ್ರೆ ಅವನು ಯಾವ ಜಾತಿ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಅವನಲ್ಲಿ ಕಾಣ್ತಾ ಇದ್ದಿದ್ದು ಅವನಲ್ಲಿರ್ತಕ್ಕಂಥ ಮುಗ್ಧತೆ, ಪ್ರಾಮಾಣಿಕತೆ, ಸತ್ಯತೆ, ಇದು ಡಾಕ್ಟರ್ ಕಣ್ಣಿಗೆ ಕಾಣಿಸಿದ್ದು. ಹಾಗಾಗಿ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ತುಂಬ ಇಷ್ಟಪಡ್ತಾ ಇದ್ರು, ಪ್ರೀತಿಸ್ತಾ ಇದ್ರು ಅಂತಕ್ಕಂಥದ್ದು. ಮನುಷ್ಯನ ನೋವಿಗೆ, ಮನುಷ್ಯನ ತೊಳೆದಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದುದು ಇರಬಹುದು. ಯಾಕೆ ಬಸಲಿಂಗನನ್ನು ಡಾಕ್ಟರ್ ತಿಮ್ಮಪ್ಪ ಇಷ್ಟಪಡ್ತಾ ಇದ್ದರು ಅಂತಂತಂದರೆ, ಮನುಷ್ಯನ ನೋವಿಗೆ, ಮನುಷ್ಯನ ತೊಳೆದಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣ್ತಾ ಇದ್ದ ಬಸಲಿಂಗ. ಅದಕ್ಕೆ ಅವನನ್ನು ಇಷ್ಟಪಡ್ತಾ ಇದ್ದರು. ಬಸಲಿಂಗ ಅವರ ನಿಶ್ಚಲ ಕಣ್ಣನ್ನು ನೋಡುತ್ತಲೇ ಇದ್ದ. ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಒಸರತೊಡಗಿತು. ಅದು ಕಂಬನಿಯಾಗುವುದಕ್ಕೆ ಮುನ್ನ ಹೇಳಿದರು. ಒಂದು ಕಡೆ ಬಸಲಿಂಗ ಬೆಂಚಿನ ಮೇಲೆ ಕುಳಿತು ಡಾಕ್ಟರ್ ತಿಮ್ಮಪ್ಪನನ್ನು ನೋಡ್ತಾ ಇದ್ದಾರೆ, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ನೋಡ್ತಾ ಇದ್ದಾರೆ. ಬಸಲಿಂಗನ ಮನಸ್ಥಿತಿಯನ್ನು, ಅವನಲ್ಲಿದ್ದಂಥ ಮುಗ್ಧತೆ, ಬದಲಾದ ರೀತಿ, ಮತ್ತೆ ಮರುಕಳಿಸಿರ್ತಕ್ಕಂಥ ಮುಗ್ಧತೆಯನ್ನು ಓದ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಈ ಕಡೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪ ನೋಡ್ತಾ ಇರ್ತಕ್ಕಂಥ ಅವರ ಕಣ್ಣುಗಳನ್ನೇ ತೀಕ್ಷ್ಣವಾಗಿ ಎವೆಯಿಕ್ಕದೆ ನೋಡ್ತಾ ಇದ್ದಾನೆ. ಅವರ ಕಣ್ಣುಗಳೇ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ಅರ್ಥೈಸ್ಕೊಳ್ತಾ ಇದ್ದಾವೆ. ಈಗ ಡಾಕ್ಟರ್ ತಿಮ್ಮಪ್ಪನ ಕಣ್ಣಿನಲ್ಲಿ ನೀರು ಒಸರತೊಡಗಿತು. ಈಗ ಡಾಕ್ಟರ್ ತಿಮ್ಮಪ್ಪನ ಕಣ್ಣಲ್ಲಿ ಕೂಡ ಕಣ್ಣೀರು ಬರಲಿಕ್ಕೆ ತೇವಾಂಶ ಕಾಣ್ತಾ ಇತ್ತು. ಆ ತೇವಾಂಶ ಕಣ್ಣೀರಾಗಿ ಬದಲಾಗುವುದಕ್ಕಿಂತ ಮುನ್ನ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ತಾರೆ, ಈ ಸಲ ತಲೆಗೆ ನೀರು ಸೋಂಕಿಸಕೂಡದು, ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ನೇನು ಕಣ್ಣೀರು ಬರ್ತಾವೆ, ಕಣ್ಣೀರು ಆಚೆ ಬಂದು ಅಳ್ತಾರೆ ಅನ್ನೋದಕ್ಕಿಂತ ಮುಂಚೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ತಾರೆ, ನೋಡು, ಈ ಸಾರಿ ತಲೆಗೆ ನೀರು ಸೋಂಕಿಸಬೇಡ, ಸೋಂಕಿಸಕೂಡದು, ಈ ಕಣ್ಣು ಸರಿ ಹೋಗುತ್ತೆ, ಈ ಕಣ್ಣನ್ನು ನಾನು ಸರಿ ಮಾಡ್ತೇನೆ, ಸರಿ ಹೋಗುತ್ತೆ
ಹೆದರಬೇಡ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವಲನ ನೋಡುತ್ತಾ ಕೂತ. ಈಗ ಬಸಲಿಂಗನ ಮಾನಸಿಕ ಪರಿವರ್ತನೆ ಆಗಿದೆ. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಈಗ ಮಾನವತ್ವ, ಮನುಷ್ಯತ್ವ ಬಸಲಿಂಗನಲ್ಲಿ ಬಂದಿದೆ. ಡಾಕ್ಟರ್ ತಿಮ್ಮಪ್ಪ ಆಪರೇಷನ್ಗೋಸ್ಕರ ಸಿದ್ಧತೆ ಮಾಡಿಕೊಳ್ತಾ ಇದ್ದರೆ ಬಸಲಿಂಗ ಮಾತ್ರ ಮಗುವಿನಂತೆ ಮುಗ್ಧವಾಗಿ ಅವರ ಚಲನವಲನವನ್ನು, ಅವರ ಆ ಕಡೆ ಈ ಕಡೆ ಓಡಾಟವನ್ನು ಗಮನಿಸ್ತಾ ಕುಳಿತಿದ್ದ. ವಿದ್ಯಾರ್ಥಿಗಳೇ, ಈ ಒಂದು ಕಥೆಯಲ್ಲಿ ಪಿ ಲಂಕೇಶ್ ಅವರು ಹೇಗೆ ಜಾತಿ ಅಂತಕ್ಕಂಥ ಒಂದು ಸೂಕ್ಷ್ಮ ಪ್ರಜ್ಞೆ ಒಬ್ಬ ಮುಗ್ಧ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಎಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ದುಷ್ಪರಿಣಾಮವನ್ನು ಬೀರ್ತದೆ, ಹೇಗೆ ಮನುಷ್ಯ ಈ ಜಾತಿ ಪ್ರಜ್ಞೆಯಿಂದ ಬದಲಾಗ್ತಾನೆ, ತನ್ನ ಸಿನಿಕತನವನ್ನು, ಸಣ್ಣತನವನ್ನು ಪ್ರದರ್ಶನ ಮಾಡ್ತಾನೆ, ಮನುಷ್ಯರ ನಡುವೆ ಇರಬೇಕಾದಂಥ ಬಾಂಧವ್ಯಗಳನ್ನು ಬೆಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸನ್ನಿವೇಶವನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇದರ ಸಂದೇಶ ಏನು ಅಂತಂತಂದರೆ, ಯಾವುದೇ ವ್ಯಕ್ತಿಯನ್ನು ಅವನ ಜಾತಿಯಿಂದ ಅಳಿತಕ್ಕಂಥದ್ದು, ನಿರ್ಧರಿಸ್ತಕ್ಕಂಥದ್ದು ಸರಿಯಲ್ಲ. ಅವನ ನಡವಳಿಕೆಯಿಂದ, ಅವನ ಆಚಾರ ವಿಚಾರಗಳಿಂದ, ಅವನ ಕೆಲಸದಿಂದ ಗುರುತಿಸಬೇಕೇ ಹೊರತು ಯಾವುದೇ ಒಬ್ಬ ಕೀಳು ಜಾತಿ ಅಥವಾ ಶ್ರೇಷ್ಠ ಜಾತಿ, ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಕನಿಷ್ಠ, ಕೀಳು ಅನ್ನೋ ಮನೋಭಾವನೆಯನ್ನು ವ್ಯಕ್ತಪಡಿಸಬಾರ್ದು ಅನ್ನುವ ಸಂದೇಶವನ್ನು ಈ ಒಂದು ಲೇಖನದ ಮೂಲಕ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಧನ್ಯವಾದಗಳು.